Welcome you all my dear students. Question paper discussion ಎರಡನೇ ವಿಡಿಯೋ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಲೆವೆಲ್ಗೆ ಕ್ವಶನ್ ಪೇಪರ್ ಡಿಸ್ಕಷನ್. ಈಗ ನಾನು ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥದ್ದು, KPSC ಇದಲ್ಲ ಕ್ವಶನ್ ಪೇಪರು, RRB ರಿಕ್ರೂಟ್ಮೆಂಟ್ ಬೋರ್ಡ್ ಒಳಗೆ ಯೂಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರು. ಇಯರ್ ಯಾವುದಂತ ಮೆನ್ಷನ್ ಮಾಡಿರೋಂಗಿಲ್ಲ, ದೇರ್ ಫಾರ್ ಐ ಡೋಂಟ್ ನೋ, ಬಟ್ ಇಟ್ ಇಸ್ ಅ ಪ್ರೀವಿಯಸ್ ಇಯರ್ ಗೌರ್ಮೆಂಟ್ ಕ್ವಶನ್ ಪೇಪರ್. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಆಗಿಲ್ಲ, ಓನ್ಲಿ 50 ಮಾರ್ಕ್ಸ್ ಕ್ವಶನ್ ಪೇಪರ್ ಇದು. ಈ 50 ಮಾರ್ಕ್ಸಲ್ಲಿ ದೇ ಹ್ಯಾವ್ ಕವರ್ಡ್ ಸ್ಟ್ರಕ್ಚರಲ್ ರಿಲೇಟೆಡ್ ಕ್ವಶನ್ಸ್, ಜಿಯೋಟೆಕ್ನಿಕಲ್ ರಿಲೇಟೆಡ್ ಕ್ವಶನ್ಸ್, ಇವೆರಡನ್ನು ಮಾತ್ರ ಕವರ್ ಮಾಡಿದ್ರೆ, ಸೊ ದ್ಯಾಟ್ ಇವೆರಡು ಸಬ್ಜೆಕ್ಟ್ಸ್ ನಿಮಗೆ ರಿವಿಷನ್ ಆಗ್ತದೆ ಈ ಕ್ವಶನ್ ಪೇಪರ್ ಮಾಡೋದ್ರಿಂದ. ಓಕೆ, ದಟ್ಸ್ ಐ ಆಮ್ ಕನ್ಸಿಡರಿಂಗ್ ದಿಸ್ ಕ್ವಶನ್ ಪೇಪರ್. ವಿಲ್ ಫಿನಿಶ್ ದಿಸ್ ಒನ್. ಓಕೆ, ವಿಲ್ ಸ್ಟಾರ್ಟ್ ದ ಫಸ್ಟ್ ಕ್ವಶನ್. Maximum strain at the level of compression steel for a doubly reinforced rectangular section having effective depth D, effective cover to a compression steel as a D dash, ಇದು D dash ಆಗಿರಲಿ, D dash, and neutral axis depth from compression face as XU will be. Okay, don't worry, ಈ D ಅಂದರೆ ಯೂಶುವಲ್ ಮೀನಿಂಗ್ ಅದ, D dash ಅಂದರೆ ಯೂಶುವಲ್ ಮೀನಿಂಗ್ ಅದ, ಮತ್ತು XU ಅಂದರೂ ಕೂಡ ಯೂಶುವಲ್ ಮೀನಿಂಗ್ ಅದ. ಇಲ್ಲಿವರೆಗೂ ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ರೆ ಅಂದರೆ ಮ್ಯಾಕ್ಸಿಮಮ್ ಸ್ಟ್ರೇನ್ ಎಟ್ ದ ಲೆವೆಲ್ ಆಫ್ ಕಂಪ್ರೆಷನ್ ಸ್ಟೀಲ್ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಏನಂದರೆ ಇದು ಕ್ವಶನ್ನು RCC ಒಳಗೆ ಬರ್ತದೆ. RCC ಒಳಗೆ ಬರ್ತದೆ ಅಂದಮೇಲೆ RCC ಒಳಗೆ ಯೂಶುವಲಿ ಬೀಮ್ಸ್ ಒಳಗಡೆ ಎಲ್ಲಿರ್ತದ ಸ್ಟೀಲಲ್ಲಿರ್ತದೆ ಟೆನ್ಷನ್ ಝೋನ್ ಒಳಗೆ ಇರ್ತದೆ. ಕೆಳಗದೇನಿದು ಟೆನ್ಷನ್, ಕರೆಕ್ಟಾ? ಸ್ಟೀಲ್ಸ್ನ ಯಾವಾಗಲೂ ನಾವೇನು ಮಾಡ್ತೀವಿ, ಟೆನ್ಷನ್ ಝೋನ್ ಒಳಗೆ ಕೊಡ್ತೀವಿ. ಬಟ್ ಇವ್ರು ಏನಂದಿದ್ರೆ ಕಾಂಪ್ರೆಷನ್ ಸ್ಟೀಲ್ ಅಂತ ಹೇಳಿದ್ಮೇಲೆ ಇಲ್ಲಿ ಹ್ಯಾಂಗಿಂಗ್ ಬಾರ್ ಇರ್ತಾವೆ, ಬಟ್ ಹ್ಯಾಂಗಿಂಗ್ ಬಾರ್ಸ್ ಆರ್ ನಾಟ್ ಕಂಪ್ರೆಷನ್ ಸ್ಟೀಲ್ಸ್, ಬಟ್ ಯು ಆರ್ ಪ್ರೊವೈಡಿಂಗ್ ಸಮ್ ಮೇನ್ ಬಾರ್ಸ್ ಇನ್ ದ ಕಂಪ್ರೆಷನ್ ಝೋನ್ ಆ್ಯಂಡ್ ದೀಸ್ ಟು ಆರ್ ಕಾಲ್ಡ್ ಎಸ್ ಎ ಕಂಪ್ರೆಷನ್ ಸ್ಟೀಲ್. ಈ ಕಂಪ್ರೆಷನ್ ಸ್ಟೀಲ್ ಒಳಗಡೆ ಎಷ್ಟು ಸ್ಟ್ರೇನ್ ಅದ ಅಂತ ಕೇಳಿದ್ದಾರೆ. ಓಕೆ, ಕಂಪ್ರೆಷನ್ ಸ್ಟೀಲ್ ಯಾವ ಟೈಪ್ ಆಫ್ ಬೀಮ್ ಒಳಗೆ ಕೊಡ್ತೀವಿ? ಡಬ್ಲಿ ರಿನ್ಫೋರ್ಸ್ಡ್ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್. ಅವ್ರು ಮೆನ್ಷನ್ ಮಾಡಿದ್ರೆ ಚಲೋ ಆಗೈತೆ. ಅರ್ಥ? ಮೆನ್ಷನ್ ಮಾಡಿಲ್ಲ ಅಂದರೂ ಕೂಡ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಕಂಪ್ರೆಷನ್ ಸ್ಟೀಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ದಟ್ ಇಸ್ ಅ ಡಬ್ಲಿ ರಿನ್ಫೋರ್ಸ್ಡ್ ಬೀಮ್. ಓಕೆ, ಈ ಡಬ್ಲಿ ರಿನ್ಫೋರ್ಸ್ಡ್ ರೆಕ್ಟ್ಯಾಂಗ್ಯುಲರ್ ಬೀಮ್ ಅದ, ಅವ್ರೇನು ಕೇಳಿದ್ರೆ ಇಲ್ಲಿ ಸ್ಟ್ರೇನ್ ಎಷ್ಟದ ಅಂತ ಕೇಳ್ತಾರೆ. ಓಕೆ, ಫಾರ್ ದ್ಯಾಟ್ ಒನ್ ಫಸ್ಟ್ ಯು ಶುಡ್ ನೋ ದ ಸ್ಟ್ರೆಸ್ ಬ್ಲಾಕ್ ಡಯಾಗ್ರಾಮ್. ಸ್ಟ್ರೇನ್ ಬ್ಲಾಕ್ ಹಾಕ್ಬಿಡೋಣ ಡಯಾಗ್ರಾಮು. ಇದು ನ್ಯೂಟ್ರಲ್ ಆಕ್ಸಿಸ್ ಅದ. ಇದಕ್ಕೆ ಸ್ಟ್ರೇನ್ ಡಯಾಗ್ರಾಮ್ ಹೆಂಗಿರ್ತದೆ ಅಂದರೆ ಆ್ಯಸ್ ಪರ್ ದ ಅಸಂಪ್ಷನ್ಸ್ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ 0.0035 ಸ್ಟ್ರೇನ್ ಇರ್ತದೆ. ಇದಕ್ಕೆ ಕಾಂಕ್ರೀಟ್ ಸ್ಟ್ರೇನ್ ಅಂತ. ಕಾಂಕ್ರೀಟ್ ಸ್ಟ್ರೇನ್ ಆಯ್ತಾ, ಇದು ಕೆಳಗಡೆ ಬಂದಮೇಲೆ ಸ್ಟೀಲ್ ಇರ್ತದೆ. ಡೋಂಟ್ ವರಿ ಅಬೌಟ್ ದ ಸ್ಟೀಲ್, ದೇ ಆರ್ ನಾಟ್ ಆಸ್ಕಿಂಗ್ ಅಬೌಟ್ ಟೆನ್ಷನ್ ಝೋನ್. ಕಮಿಂಗ್ ಟು ದ ಕಂಪ್ರೆಷನ್ ಝೋನ್, ಇಲ್ಲಿ ನೀವು ಏನಾದರೂ ಕಂಪ್ರೆಷನ್ ಸ್ಟೀಲ್ನ ಕೊಟ್ಟಿದ್ರೆ ಆ ಲೆವೆಲ್ಗೆ ಇಲ್ಲಿ ಎಷ್ಟು ಸ್ಟ್ರೇನ್ ಐತಿ ಅಂತ ಕೇಳಾರೆ. ಇಷ್ಟೇ ಮುಗಿದೋಯ್ತು. ಅರ್ಥದ? ದೆನ್ ದೇ ಹ್ಯಾವ್ ಮೆನ್ಷನ್ ದ್ಯಾಟ್ ದಿಸ್ ಎಂಟೈರ್ ಓವರ್ ಆಲ್ ಡೆಪ್ತ್ ಇಸ್ ಇದು ಏನಿದು ಅಪ್ ಟು ನ್ಯೂಟ್ರಲ್ ಆಕ್ಸಿಸ್ ಇಸ್ ಕಾಲ್ಡ್ as XU ಅಂತಾರಂತೆ. ದೆನ್ ಅಪ್ ಟು ಕವರ್ ಏನೈತಲ್ಲ, ಇದು ಎಫೆಕ್ಟಿವ್ ಕವರ್ ಏನೈತಲ್ಲ, ಇದಕ್ಕೆ D dash ಅಂತ ಕರೀತಾರಂತೆ. ಆಮೇಲೆ ಸಾಕು, ಆ್ಯಕ್ಚುಲಿ ನಮಗೆ ಅದು ಎಫೆಕ್ಟಿವ್ ಡೆಪ್ತ್ D ಬೇಕಾಗಿಲ್ಲ. ಇಷ್ಟರೊಳಗೆ ನಮಗೆ ಆನ್ಸರ್ ಸಿಗ್ತದೆ. ಅವ್ರೇನು ಕ್ವಶನ್ ಕೇಳಿದ್ರೆ ಅಂದರೆ ಇದು ಎಷ್ಟು ಅಂತ ಕೇಳಿದ್ರೆ, ಎಷ್ಟು ಅಂತಂದ್ರೆ ಇದಕ್ಕೆಲ್ಲ ಲೆಟ್ ಅಸ್ ಕನ್ಸಿಡರ್ ಇಟ್ as M ಅಂತ. ಸುಮ್ಮನೆ ಒಂದು ಹೆಸರು ಕೊಡೋಣ M ಅಂತೇಳಿ. ನಾವು ಅವರ್ ಇಂಟೆನ್ಷನ್ ಇಸ್ ಟು ಕ್ಯಾಲ್ಕುಲೇಟ್ M. ಸಿಮಿಲರ್ ಟ್ರಯಾಂಗಲ್ ಮೆಥಡ್ ಹಾಕು. 0.0035 ಬಿಗರ್ ಟ್ರಯಾಂಗಲ್ ಡಿವೈಡೆಡ್ ಬೈ XU bigger triangle, then smaller triangle, then that is a M is a strain divided by what is this distance? ಈ ಡಿಸ್ಟೆನ್ಸ್ ಎಷ್ಟಾಗ್ತದೆ? XU minus D dash ಆಗ್ತದೆ. XU minus D dash. What we want M. Therefore ಇದನ್ನು ಸ್ವಲ್ಪ ಈ ಕಡೆ ಸರಿಸು. 0.0035 ಹೌದಾ? ದೆನ್ ಇದಿಷ್ಟು ಬ್ರ್ಯಾಕೆಟ್ ಏನಾಗ್ತದೆ ಈ ಕಡೆ ಬರ್ತದೆ. therefore XU minus D dash divided by XU. ಓಕೆ, ಇದನ್ನು ದಿಸ್ ಈಸ್ ಯುವರ್ M. ಜಸ್ಟ್ ಯು ಸ್ಪ್ಲಿಟ್ ಇಟ್, XU ಕ್ಯಾನ್ಸಲ್ ಆಗಿ 1 ಆಗ್ತದೆ. D dash by XU ಬರ್ತದೆ. 0.0035 1 minus D dash by XU is the correct answer. C is the correct answer. Right? The second one. The main reinforcement in RC slab consists of 10 mm bars at 100 mm spacing center to center. If it is desired to replace the 10 mm bar by 12 mm bars, then the spacing of the 12 mm bars will be. Interesting question ಅದು. ಓಕೆ, ಅವ್ರೇನು ಮಾಡಿದ್ರಂತೆ, ಒಂದು RCC ಬೀಮ್ ಅದಂತೆ. ಈ RCC ಬೀಮ್ ಒಳಗಡೆ ಆಲ್ರೆಡಿ ದೇ ಆರ್ ಯೂಸಿಂಗ್ 10 mm ಬಾರ್ಸ್. ಈ 10 mm ಬಾರ್ಸ್ ಯೂಸ್ ಮಾಡ್ತಿದ್ದಾರೆ. ಬಟ್ ಈ 10 mm ಬಾರ್ಸನ್ನು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ 100 mm ಸ್ಪೇಸಿಂಗಿಗೆ ಯೂಸ್ ಮಾಡ್ತಿದ್ದಾರಂತೆ. ಅರ್ಥಾಯ್ತಾ? 100 mm ಸ್ಪೇಸಿಂಗಿಗೆ ಯೂಸ್ ಮಾಡ್ತಿದ್ದಾರೆ. ಬಟ್ ಅವ ಏನಂತಾನ, ಬೇಡ, ನಮ್ಮ ಇದು ಒಂದು ಕೇಸ್ ಆಯ್ತಿದ್ದು. ಬಟ್ ಅವ್ರೇನಂತಾರೆ, ಬೇಡ, ಅದೇ ಸೇಮ್ RCC ಬೀಮಿಗೆ ಸ್ಲ್ಯಾಬಿಗೆ, ಅದೇ ಸೇಮ್ RCC ಸ್ಲ್ಯಾಬಿಗೆ ಈ ಸರಿ ನಾನೇನು ಮಾಡ್ತೀನಿ, 10 mm ಬದಲಿಗೆ 12 mm ಸ್ಟೀಲ್ ಬಾರ್ಸ್ನ ದೊಡ್ಡವನ್ನ ಯೂಸ್ ಮಾಡ್ತೀನಿ. 12 mm ಬಾರ್ ಯೂಸ್ ಮಾಡ್ತೀನಿ ಅಂತಂದರೆ ನನ್ನ ಸ್ಪೇಸಿಂಗು ಎಷ್ಟಿರಬೇಕು ಅಂತ ಕೇಳ್ಯಾರ. ಒಂದು ತಿಳ್ಕೊಬೇಕು ಏನಂತಂದರೆ, ನೀ 10 mm ಆದರೂ ಯೂಸ್ ಮಾಡು, 12 mm ಆದರೂ ಯೂಸ್ ಮಾಡು. ಸ್ಪೇಸಿಂಗ್ 100 mm ಇರಲಿ ಅಥವಾ ಕ್ಯಾಲ್ಕುಲೇಟ್ ಮಾಡಿದ ಬೇರೆ ಸ್ಪೇಸಿಂಗ್ ಆದರೂ ಇರಲಿ. ಬಟ್ ಯಾವಾಗಲೂ ನೀವು ಕನ್ಸಿಡರ್ ಮಾಡೋಕೆ ಸ್ಟೀಲ್ ಎದಕ್ಕೆ ಕೊಡ್ತೀವಿ ಅಂತಂದ್ರೆ, ವಿ ಆರ್ ಗಿವಿಂಗ್ ಸ್ಟೀಲ್ ಫಾರ್ ದ ಸಮ್ ಮೊಮೆಂಟ್. ಅಲ್ಲಿ ಮೊಮೆಂಟ್ ಅದ, ಆ ಮೊಮೆಂಟನ್ನು ರೆಜಿಸ್ಟ್ ಮಾಡೋಕೆ ನಾವೇನು ಮಾಡ್ತೀವಿ, ಸ್ಟೀಲ್ ಕೊಡಕತ್ತೀವಿ. ಎಷ್ಟು ಸ್ಟೀಲ್ ಕೊಡಬೇಕು ಅಂತಂದ್ರೆ ಕರೆಕ್ಟಾಗಿ ಒಂದಿಷ್ಟು ಏನೋ ಕ್ಯಾಲ್ಕುಲೇಟ್ ಮಾಡ್ತೀವಿ, AST ಅಂತ ಬರ್ತದೆ. ಈ AST ಏನಿರ್ತದಲ್ಲ ಕಾನ್ಸ್ಟೆಂಟ್ ಇರಬೇಕಿದು. ನೀ 10 mm ಯೂಸ್ ಮಾಡು, 12 mm ಯೂಸ್ ಮಾಡು, ದಟ್ ಡಸಂಟ್ ಮ್ಯಾಟರ್. ಬಟ್ AST ಮಸ್ಟ್ ಬಿ ಸೇಮ್ ಫಾರ್ ಅ ಪರ್ಟಿಕ್ಯುಲರ್ ಮೂಮೆಂಟ್. ಇದು ನಾವು ಈ ಪ್ರಾಬ್ಲಮ್ನಿಂದ ತಿಳ್ಕೋಬೇಕು.
ಅರ್ಥ? ಓಕೆ, ಈಗ ಫಾರ್ಮುಲಾ ಏನಂತಂದ್ರೆ ಸ್ಪೇಸಿಂಗಿಗೆ ನಿಮ್ಗೆ ಫಾರ್ಮುಲಾ ಅದ, ಏನದ ನೆನಪಿಟ್ಕೊಂಡಿರ್ತೀರಿ, ಅದು ಬೈ ಹ್ಯಾಟ್ ಹಾಕಿರಿ. ಸ್ಪೇಸಿಂಗ್ ಈಸ್ ಈಕ್ವಲ್ ಟು 1 ಬಾರ್ದು AST ಇಂಟು 1000, ಅದಕ್ಕೆ ಸ್ಮಾಲ್ AST ಅಂತೀನಿ, ಡಿವೈಡೆಡ್ ಬೈ ಓವರಾಲ್ AST. ಇದು ಏನಿದು ಸ್ಪೇಸಿಂಗ್ದು ಫಾರ್ಮುಲಾ. ಓಕೆ, ಇದರೊಳಗಡೆ ಕಾನ್ಸ್ಟೆಂಟ್ ಇರೋದು ಯಾವುದದ? AST ಅದ. ದೇರ್ ಫೋರ್ AST ಈಸ್ ಈಕ್ವಲ್ ಟು ಸ್ಮಾಲ್ AST ಅಂದರೆ 1 ಬಾರ್ AST ಇಂಟು 1000 ಡಿವೈಡೆಡ್ ಬೈ ಸ್ಪೇಸಿಂಗ್. ತಿಳಿತಾ? ಓಕೆ, ಈಗ ಒಂದನೇ ಕೇಸ್ ಒಳಗೆ ತೊಗೊಳ್ಳೋಣ, ದಿಸ್ ಇಸ್ 1 ಅಂತ ಬರ್ತೀನಿ. ಎರಡನೇ ಕೇಸ್ ಒಳಗಡೆ ಏನಾಗುತ್ತೆ? AST ಇಂಟು 1000 ಡಿವೈಡೆಡ್ ಬೈ ಸ್ಪೇಸಿಂಗ್. ಇದು ಸೆಕೆಂಡ್ ಕೇಸ್ ಒಳಗೆ. ಇದು ಒಂದನೇ ಕೇಸ್ ಅಂತ ಹೇಳೋಣ, ಇದನ್ನು ಸೆಕೆಂಡ್ ಕೇಸ್ ಅಂತ ಹೇಳೋಣ. ರೈಟಾ? ನಾವು ಈಗ 1000 ಕ್ಯಾನ್ಸಲ್ ಆಯ್ತಾ? ಬಿಕಾಸ್ ಇದು AST ಇದು AST ಸೇಮ್ ಅಂತದ. ಈ ಸ್ಮಾಲ್ AST ಅಂದ್ರೆ ಏನಿದು? π/4 ಇಂಟು D1 ಸ್ಕ್ವೇರ್ ಡಿವೈಡೆಡ್ ಬೈ S1 ಸ್ಪೇಸಿಂಗ್ ಈಕ್ವಲ್ ಟು π/4 ಇಂಟು D2 ಸ್ಕ್ವೇರ್ ಡಿವೈಡೆಡ್ ಬೈ S2. ಓಕೆ, π/4 ಕ್ಯಾನ್ಸಲ್ ಆಯಿತು. ಹಂಗಾರೆ D1 ಸ್ಕ್ವೇರ್ ಅಂದ್ರೆ ಏನು ಬರ್ಕೊಂತ ಹೋಗೋಣ ಈಗ. ರೈಟಾ? ಒಂದನೇ ಕೇಸ್ ಒಳಗೆ ಡಯಾಮೀಟರ್ ಎಷ್ಟೈತಿ? 10 ಸ್ಕ್ವೇರ್ ಡಿವೈಡೆಡ್, ಒಂದನೇ ಕೇಸ್ ಒಳಗಡೆ ಸ್ಪೇಸಿಂಗ್ ಎಷ್ಟದ? 100. ಎರಡನೇ ಕೇಸ್ ಒಳಗಡೆ ಡಯಾಮೀಟರ್ ಎಷ್ಟದ? 12 ಸ್ಕ್ವೇರ್ ಡಿವೈಡೆಡ್ ಬೈ ಎರಡನೇ ಕೇಸ್ ಒಳಗೆ ಸ್ಪೇಸಿಂಗ್ ಎಷ್ಟದ? ಗೊತ್ತಿಲ್ಲ. ದೆನ್ ಯು ಹ್ಯಾವ್ ಟು ಫೈಂಡ್ 10 ಸ್ಕ್ವೇರ್ ಇಸ್ 100, 100 ಕ್ಯಾನ್ಸಲ್, ದರ್ ಎಷ್ಟು ಈಕ್ವಲ್ ಟು 12 ಸ್ಕ್ವೇರ್, ದಟ್ ಇಸ್ 144. 144 ಇಸ್ ದ ರೈಟ್ ಆನ್ಸರ್. ರೈಟಾ? ಈ ಪ್ರಾಬ್ಲಮ್ಲಿಂದ ಕಲಿಯೋದೇನು? ಸ್ಟೀಲ್ ನೀವು ಡಯಾಮೀಟರ್ ಎಷ್ಟಾದರೂ ಕೊಡ್ರಿ, ಸ್ಪೇಸಿಂಗ್ ಎಷ್ಟಾದರೂ ಕೊಡ್ರಿ, ಬಟ್ ಕೇಸಸ್ ಚೇಂಜ್ ಆಯ್ತು ಅಂತಂದರೆ ಯು ಹ್ಯಾವ್ ಟು ಮೇಂಟೈನ್ ಸೇಮ್ AST. ದಿಸ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, a steel hook of 10 mm diameter is embedded in a concrete for a distance of 70 mm. If a permissible stress in steel is 343 Newton per mm square and the bond stress is not to exceed 0.7 Newton per mm square, then the maximum load that can be suspended on the hook is ಅಂತ ಕೇಳಿದ್ರು. ಓಕೆ, ಫಸ್ಟ್ ನಾವು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಣ. ಒಂದೇನೋ ಒಂದು ಸ್ಲ್ಯಾಬ್ ಅದ, ಹಿಂಗೆ ಆ ಸ್ಲ್ಯಾಬಲ್ಲಿ ಒಂದು ಹುಕ್ ಹಾಕಿದ್ದಾರೆ, ಹಿಂಗೆ ಅದನ್ನು ಕಾಂಕ್ರೀಟ್ ಒಳಗಡೆ ಸಿಗಿಸಿ ಇದೇನೋ ಒಂದು ಹುಕ್ ರೆಡಿ ಆಗೈತೆ ಈಗ. ತಿಳಿತಾ? ಈ ಹುಕ್ಕು ಕಾಂಕ್ರೀಟ್ ಒಳಗಡೆ ಎಷ್ಟು ಒಳಗೆ ಹೋಗ್ಕೊಂಡದ ಅಂದರೆ 70 mm ಒಳಗೆ ಹೋಗ್ಯದ. ಇದೆಷ್ಟು ಹೋಗ್ಯದ? 70 mm ಒಳಗಡೆ ಕಾಂಕ್ರೀಟ್ ಒಳಗೆ ಹೋಗೈತೆ. ದಿಸ್ ಇಸ್ ಕಾಂಕ್ರೀಟ್. ಓಕೆ, ನೆಕ್ಸ್ಟ್ ಇದ್ರದ್ದು ಡಯಾಮೀಟರ್ ಎಷ್ಟಿದೆ ಅಂತಂದರೆ ಇದ್ರದ್ದು ಡಯಾಮೀಟ್ರ್ 10 mm ಅದ. ಓಕೆ, 10 mm ಅದ. ರೈಟಾ? ಓಕೆ, ಈಗ ಈ ಹುಕ್ ಒಳಗಡೆ ಒಂದು ಏನೋ ಲೋಡ್ ಹಾಕ್ತಾರೆ, ಇಲ್ಲಿ W ಅಂತ ತಿಳ್ಕೊಳ್ರಿ, P ಅಂತ ತಿಳ್ಕೊಳ್ರಿ. ಇಫ್ ಐ ಅಪ್ಲೈ ಸಮ್ P ಲೋಡ್ ಹಿಯರ್, ಇದು Pನ ಪುಲ್ ಮಾಡಿದಾಗ ಈಗ ಫಸ್ಟ್ ಏನಂತಂದ್ರೆ ಇದು ಫೇಲ್ ಆಗೋ ಚಾನ್ಸಸ್ ಅದ. ಒಂದನೇದ್ದು ಇದು ಹೆಂಗೆ ಫೇಲ್ ಆಗ್ಬೋದು ಅಂದರೆ ಈ ಹುಕ್ಕು ಹಿಂಗೆ ಕಟ್ ಆಗ್ಬೋದು, ಹಿಂಗೆ ಕಟ್ಟಾಗಿ ಈ ಹುಕ್ಕು ಮುರಿದು ಬಿಡ್ಬೋದು. ದಟ್ ಈಸ್ ಅ ಹುಕ್ಕು ಏನಾಗ್ತದೆ? ಕಟ್ ಆಗ್ತದೆ ಅಂದ್ರೆ ಇದನ್ನ ಕಟ್ ಆಗಬಾರ್ದು ಅಂತಂದ್ರೆ ಹುಕ್ಕಿಂದು ಸ್ಟ್ರೆಂತ್ ಚೆನ್ನಾಗಿರ್ಬೇಕು. ಆ ಸ್ಟ್ರೆಂತ್ ಅಂತಂದರೆ ಇಲ್ಲಿ ಬರ್ತಿದ್ದಾರೆ ಅವರು, ಪರ್ಮಿಸಿಬಲ್ ಸ್ಟ್ರೆಸ್ ಇಂದ ಸ್ಟೀಲ್ ಎಷ್ಟಿದೆ? 343. ಅಂದರೆ 343ನ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಇಟ್ ವಿಲ್ ಟೇಕ್ ಕೇರ್ ಆಫ್ ಹುಕ್ ಸ್ಟ್ರೆಂತ್, ಸ್ಟೀಲ್ ಸ್ಟ್ರೆಂತ್. ಎರಡನೇದು ಏನಾಗ್ಬೋದು ಅಂತಂದರೆ ಹಿಂಗೆ ನಾವು ಫೋರ್ಸ್ ಹಾಕಿ P ಹಾಕಿ ಜಗಿದ್ನಿ ಅಂದ್ರೆ ಕಟ್ ಆಗಲಿಕ್ಕಿಲ್ಲ, ಬಟ್ ಇದು ಕಿತ್ಕೊಂಡು ಹೊರಗೆ ಬರ್ಬೋದು. ಕಿತ್ಕೊಂಡು ಯಾಕೆ ಹೊರಗೆ ಬರ್ತದೆ ಅಂದರೆ ಇದು ಕಾಂಕ್ರೀಟ್ ಜೊತೆಗೆ ಚಲೋ ಬಾಂಡನ್ನು ಬಿಲ್ಡ್ ಮಾಡಿಲ್ಲ. ಕಾಂಕ್ರೀಟ್ ಜೊತೆಗೆ ಚಲೋ ಬಾಂಡನ್ನು ಇದು ಬಿಲ್ಡ್ ಮಾಡಿರೋಂಗಿಲ್ಲ. ಚಲೋ ಬಾಂಡ್ ಬಿಲ್ಡ್ ಮಾಡಿಲ್ಲ ಅಂದರೆ ಕಿತ್ತಿದ ತಕ್ಷಣ ಹೊರಗಡೆ ಬರ್ತದೆ, ಮುರಿಯಂಗಿಲ್ಲ. ಅಂದ್ರೆ ಇದೇನಾಗ್ತದೆ? ಕಿತ್ಕೊಂಡು ಹೊರಗೆ ಬರ್ತದೆ ಅಂತ ಅರ್ಥ. ಕಿತ್ಕೊಂಡು ಹೊರಗೆ ಬರ್ತದೆ ಅಂದರೆ ಬಾಂಡ್ ಸ್ಟ್ರೆಂತ್ ನಾವು ನೋಡ್ಬೇಕು. ಈಗ ಬಾಂಡ್ ಸ್ಟ್ರೆಂತ್ ಎಷ್ಟು ಹೇಳಿದ್ರು ಅವರು? ಬಾಂಡ್ ಸ್ಟ್ರೆಸ್ ಇಸ್ ನಾಟ್ ಟು ಎಕ್ಸೀಡ್ 0.7 Newton per mm square ಅಂತ ಹೇಳಿದ್ರು. ಇದನ್ನ 0.7 ಹೇಳಿದ್ರು. ಓಕೆ, ನಮಗೆ P ಈಕ್ವಲ್ ಟು ಏನು ಅಂತಂದರೆ ಸ್ಟ್ರೆಸ್ ಇಂಟು ಏರಿಯಾ. ಈಗ ಒಂದನೇ ಕೇಸ್ ಒಳಗೆ ನೋಡೋಣ. P ಈಕ್ವಲ್ ಟು ಫಸ್ಟ್ನೇ ಸ್ಟ್ರೆಸ್ ಏನದ? 343 ಇಸ್ ಸ್ಟ್ರೆಸ್ ಅದ, ಇಂಟು ಏರಿಯಾ ಅಂತಂದರೆ ಇದು ಇಲ್ಲಿ ಕಟ್ ಆಗ್ತದೆ ಅಂದ್ರೆ ಅದು ಕ್ರಾಸ್ ಸೆಕ್ಷನಲ್ ಏರಿಯಾ ಆಗಿರ್ತದೆ. ದೇರ್ ಫೋರ್ π/4 ಇಂಟು D ಸ್ಕ್ವೇರ್. ಡಿ ಎಷ್ಟದ? 10 ಸ್ಕ್ವೇರ್. ರೈಟಾ? ದಿಸ್ ಈಸ್ ಯುವರ್ ವ್ಯಾಲ್ಯೂ. ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, 343 ಇಂಟು 0.785 ಇಂಟು 100 ದಟ್ ಯು ಆರ್ ಗೆಟಿಂಗ್ ಹಿಯರ್ ಎಷ್ಟು ಬರ್ತದೆ ಅಂದರೆ 26925 ನ್ಯೂಟನ್ ಬರ್ತದೆ. ಆಯಿತಾ? ಈಗ ನೋಡಿದ ತಕ್ಷಣ ನೀವು ಇಲ್ಲಿ ಆನ್ಸರ್ ಕಾಣ್ತದೆ 26950 ಅದ, ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಅಷ್ಟು ಬರ್ತದೆ. ಓಕೆ, ಒಂದಾಯ್ತು. ಎರಡನೇ ಕೇಸ್ ಏನಂತಂದರೆ 0.7 ಇಂಟು ಏರಿಯಾ ಯಾವ ಏರಿಯಾ ಅಂತಂದರೆ ಇದ್ರದ್ದು ಸರ್ಫೇಸ್ ಏರಿಯಾ, ಅದೇನದಲ್ಲ ಒಳಗೋಕೊಂಡದಲ್ಲ, ಅದರದ್ದು ಸರ್ಫೇಸ್ ಏರಿಯಾ ಅಂದರೆ ಸರ್ಕಂಫರೆನ್ಸ್ ಇಂಟು ಹೈಟ್. ಅದಕ್ಕೆ πD ಇಂಟು ಹೈಟ್ ಎಷ್ಟೈತಿ? ಹೈಟ್. ಹಾಗಾದರೆ 0.7 ಇಂಟು 3.14 ಅಪ್ರಾಕ್ಸಿಮೇಟ್ಲಿ. ಡಿ ಡಯಾಮೀಟರ್ ಎಷ್ಟದ? 10 mm ಅದ, ಹೈಟ್ ಎಷ್ಟದ? 70 mm ಅದ. ಓಕೆನಾ? ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟು ಬರ್ತದ? 0.7 ಇಂಟು 3.14 ಇಂಟು 10 ಇಂಟು 70. ದೆನ್ ಐ ಆಮ್ ಗೆಟಿಂಗ್ ಹಿಯರ್ ಅಪ್ರಾಕ್ಸಿಮೇಟ್ಲಿ 1538 ಅಂದರೆ ಯು ಆರ್ ಗೆಟಿಂಗ್ 1540. ಈಗ ನೀವೇ ಹೇಳಬೇಕು ಇವೆರಡರೊಳಗಡೆ ಯಾವುದು ಆಪ್ಷನ್ಸನ್ನು ಟಿಕ್ ಮಾಡಬೇಕಂತ.
ಕ್ವಶನ್ ಓದೋಣ. ಅವ್ರೇನು ಕೇಳಿದ್ರು ಅಂತಂದ್ರೆ ದೆನ್ ದ ಮ್ಯಾಕ್ಸಿಮಮ್ ಲೋಡ್ ದಟ್ ಕ್ಯಾನ್ ಬಿ ಸಸ್ಪೆಂಡೆಡ್ ಆನ್ ದ ಹುಕ್ ಅಂತ ಕೇಳಿದಾರೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಲೋಡನ್ನ ನಾನು ಎಷ್ಟು ಸಸ್ಪೆಂಡ್ ಮಾಡ್ಬೋದು, ಎಷ್ಟು ಮಾಡ್ಬೋದು, ಇದನ್ನು ಮಾಡ್ಬೋದಾ? ಇಲ್ಲ, ದಿಸ್ ಈಸ್ ಅ ರಾಂಗ್ ಆನ್ಸರ್. ಇಷ್ಟನ್ನು ಮಾತ್ರ ನಾವು ಏನು ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು. ಇಷ್ಟು ಸಸ್ಪೆಂಡ್ ಮಾಡಿದರೆ ಅಥವಾ ಇದರಷ್ಟು ಸಸ್ಪೆಂಡ್ ಮಾಡಿದರೆ ಏನಾಗ್ತದೆ, ಇದು ಸೇಫ್ ಇರ್ತದೆ. ಇದಕ್ಕಿಂತ ಜಾಸ್ತಿ ಸಸ್ಪೆಂಡ್ ಮಾಡಿದರೆ ಇದು ಕಿತ್ಕೊಂಡು ಹೊರಗೆ ಬರ್ತದೆ. ಓಕೆ, ಇದನ್ನು ಥಿಂಕ್ ಮಾಡು. ಇಫ್ ಐ ಸಸ್ಪೆಂಡ್ ದಿಸ್ ಮಚ್ ಆಫ್ ಲೋಡ್ ಎಷ್ಟಾಗುತ್ತೆ, 26.925 ಕಿಲೋನ್ಯೂಟನ್ ಏನಾರು ಸಸ್ಪೆಂಡ್ ಮಾಡಿದ್ರೆ ಇದು ಕಿತ್ಕೊಂಡು ಹೊರಗೆ ಬಂದುಬಿಡ್ತದೆ. ಬಿಕಾಸ್ ಅದರದ್ದು ಬಾಂಡ್ ಸ್ಟ್ರೆಂತ್ ಇಷ್ಟೇ ಇರೋದು, ಬಾಂಡ್ ಲೋಡ್ ಇಷ್ಟೇ ತೊಗೊಳ್ತದೆ. ದೇರ್ ಫೋರ್ ಐ ಹ್ಯಾವ್ ಟು ಮಾರ್ಕ್ ಬಿ ಆಸ್ ಎ ಕರೆಕ್ಟ್ ಆನ್ಸರ್. ಬಿ ಕೇರ್ಫುಲ್, ರೈಟಾ. ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಿ ಇದು ಭಾಳ ಚೆನ್ನಾಗಿದೆ ಕ್ವಶನ್. A short square column with side of 200 mm is subjected to a design load of 300 kN. ಓಕೆ, ಒಂದು ಶಾರ್ಟ್ ಕಾಲಮ್ ಇದೆ, ಸ್ಕ್ವೇರ್ ಅದ. ಅದು ಕಾಲಮ್ ಸ್ಕ್ವೇರ್ ಎಷ್ಟದ, 200 mm ಸ್ಕ್ವೇರ್ ಅದ. ಸಬ್ಜೆಕ್ಟೆಡ್ ಟು ಡಿಸೈನ್ ಲೋಡ್ ಎಷ್ಟದ ಶಾರ್ಟ್ ಕಾಲಮ್ಗೆ, ಇದು ಶಾರ್ಟ್ ಕಾಲಮ್ಗೆ ಡಿಸೈನ್ ಲೋಡು 300 kN ಹಾಕಿದೆ. 300 kN. If the grade of the concrete is the M20 and grade of the steel is 4 and 5, then the area of longitudinal steel required ಫಾರ್ ದ ಸೆಕ್ಷನ್ ಇನ್ ದ ಲಿಮಿಟ್ ಸ್ಟೇಟ್ ಮೆಥಡ್ ಡಿಸೈನ್ ಅಂತ ಕೇಳಿದ್ರು. ಹಾಗಾದರೆ ಇದರೊಳಗಡೆ ನಿಮಗೆ ಸ್ಟೀಲ್ ಎಷ್ಟು ಬೇಕು ಅಂತ ಕೇಳಿದ್ರು, ಎಷ್ಟು ಸ್ಟೀಲ್ ಹಾಕಬೇಕು, ಅದ್ರದ್ದು ಏರಿಯಾ ಎಷ್ಟು ಅಂತ ಕ್ವಶನ್. ಈ ಕ್ವಶನ್ಗೆ ನಿಮಗೆ ಡೈರೆಕ್ಟಾಗಿ ಕಾಂಪ್ರೆಷನ್ ಮೆಂಬರ್ಸ್ ನೀವೇನಾದರೂ ಡಿಸೈನ್ ಮಾಡಿದರೆ, ಓದ್ಕೊಂಡಿದ್ರೆ ಈ ಕ್ವೆಶನ್ ನಿಮಗೆ ನೆನಪಿರ್ತದೆ. ಅಲ್ಟಿಮೇಟ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಕಾಲಮ್ ಈಸ್ 0.4 ಇಂಟು FCK ಇಂಟು ಏರಿಯಾ ಆಫ್ ದ ಕಾಂಕ್ರೀಟ್ ಪ್ಲಸ್ 0.6 ಇಂಟು FY ಇಂಟು AST. ಇದು ಇಕ್ವೇಷನ್ ಬೈ ಹೆಡ್ ಹಾಕಿರ್ಬೇಕು. ಇದರೊಳಗಡೆ 0.4 ಅಂದರೆ 0.4 ಅದ, FCK ಅಂದರೆ 20 ಅದ. Now, what is area of concrete? Area of concrete ಅಂತಂದ್ರೆ ಏನೀಗ total area minus total area is a 200 by 200 is a total area minus area of the steel. Okay, that I will write here. 2000 ಅಂದ್ರೆ 40,000 ಆಗುತ್ತೆ. 40,000 minus area of a steel plus 0.6 times 4 on 5 into AST. ಓಕೆ, ನೀವು ಒಂದು ಹಿಂಟ್ ಹೇಳ್ಕೊಡ್ತೀನಿ. ಈ 40,000ಗೆ ಕಂಪೇರ್ ಮಾಡಿದರೆ ಈ AST ಭಾಳ ಸಣ್ಣದಿರ್ತದೆ. ಇಂಥ ಪ್ರಾಬ್ಲಮ್ ಒಳಗಡೆ ಯು ಕ್ಯಾನ್ ಇಗ್ನೋರ್ ದಿಸ್ ಪಾರ್ಟ್. ನೀವು ಎಕ್ಯುರೇಟ್ ಹೋಗಬೇಕಿತ್ತು ಅನ್ನೋದ್ರೆ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಗೇಟ್ ಎಕ್ಸಾಮಿನೊಳಗೆ ಹೋದ್ರೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯು ಕ್ಯಾನ್ ಇಗ್ನೋರ್ ದಿಸ್. ಐ ವಿಲ್ ಇಗ್ನೋರ್ ದಿಸ್ ಒನ್. ಓಕೆ, ಇಫ್ ಐ ಇಗ್ನೋರ್ ದೆನ್ ಐ ವಿಲ್ ಕ್ಯಾಲ್ಕುಲೇಟ್ ದೆನ್ ವಾಟ್ ಇಸ್ ದ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ಆಲ್ರೆಡಿ ಹೇಳಿದಾರೆ ಅವರು 300 ಇಂಟು 10⁻3. ಈಗ ಇದನ್ನು 0.4 ಇಂಟು 20 ಇಂಟು 40,000 ಪ್ಲಸ್ 0.6 ಇಂಟು 4 on 5 ಇಂಟು AST ನಾವು ಏನಾದ್ರು ಬರೆದ್ರೆ ದೆನ್ ಇದು ನೆಗೆಟಿವ್ ಒಳಗೆ ಬರೋಕ್ಕೆ ಶುರು ಆಗ್ತದೆ. ಯು ಕ್ಯಾನ್ ಚೆಕ್ ದಿಸ್ ಒನ್. ಇದು ಎಷ್ಟಿದು 300,000 ಆಯ್ತಾ, ಈಕ್ವಲ್ ಟು ಇದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗ್ತದೆ, ಇದನ್ನ ಈ ಕಡೆ ಕಳಿಸ್ಬೇಕಲ್ಲ, ಇದನ್ನ ಈ ಕಡೆ ಕಳಿಸಿದಾಗ ಆನ್ಸರ್ ನೆಗೆಟಿವ್ ಬರ್ತದೆ. ನೆಗೆಟಿವ್ ಬರ್ತದೆ ಅಂದ್ರೆ ಅರ್ಥ ಸ್ಟೀಲ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್ ಕಾಂಕ್ರೀಟ್ ಕಾಲಮ್. ದೇರ್ ಫೋರ್ 0 is the correct answer. You can do it. Okay. Then झीले अपनी जिंदगी क्वेश्चन. If FCK is a characteristic strength of the concrete, then as per the 456 the modulus of elasticity is 5000 root FCK. Next, झीले अपनी जिंदगी. In the limit state design method, the material safety factor for steel and concrete as shown. ಎಷ್ಟದ ಸ್ಟೀಲ್ಗೂ ಮತ್ತು ಕಾಂಕ್ರೀಟ್. ಫಸ್ಟ್ ಸ್ಟೀಲ್ ಹೇಳ್ಬೇಕು, ಆಮೇಲೆ ಕಾಂಕ್ರೀಟ್ ಹೇಳ್ಬೇಕು. ಇದು ಅಲ್ಲ, ಹಾಂ ಇದು ಕರೆಕ್ಟು, ಸ್ಟೀಲಿಗೆ ಇದು ಕರೆಕ್ಟು, ಸ್ಟೀಲಿಗೆ ಇದು ಕರೆಕ್ಟು, ಇದು ಸ್ಟೀಲಿಗೆ ಅಲ್ಲ. ಓಕೆ, ಇದರೊಳಗಡೆ ಬೋತ್ ಅಂದ ನಾನು, ಇದು ತಪ್ಪಾತು. ದೇರ್ ಫೋರ್ ಸ್ಟೀಲಿಗೆ 1.5, ಕಾಂಕ್ರೀಟಿಗೆ ಸ್ಟೀಲ್ 1.15, ಕಾಂಕ್ರೀಟಿಗೆ 1.5. ದೇರ್ ಫೋರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅಪ್ಪ ABCD ಒಳಗಡೆ ಎ ಅಂದ್ರೆ ಏನಂತ ಕೇಳಿದ ಕ್ವಶನ್ ಇದು. ಫಾರ್ M30 ಗ್ರೇಡ್ ಕಾಂಕ್ರೀಟ್ 28 day ಕ್ಯಾರೆಕ್ಟರಿಸ್ಟಿಕ್ ಕಂಪ್ರೆಸಿವ್ ಸ್ಟ್ರೆಂತ್ ವಿಲ್ ಬಿ 30 Newton per mm square. 30 Newton per mm square. This is the correct answer. Then for the fillet weld cross section shown in the figure below, the throat thickness is, ಇಲ್ಲಿಂದ ಸ್ಟೀಲ್ ಸ್ಟಾರ್ಟ್ ಆಗ್ತದೆ. ಇದು ಕೊಟ್ಟಿದ್ದಾರೆ ಅವರು, ಫಿಲೆಟ್ ವೆಲ್ಡ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ. ದೆನ್ ಇದರೊಳಗೆ ಥ್ರೋಟ್ ಥಿಕ್ನೆಸ್ ಯಾವುದು ಅಂತ ಕೇಳಿದರೆ, ಥ್ರೋಟ್ ಥಿಕ್ನೆಸ್ ಇಸ್ ಆಲ್ವೇಸ್ ದಿಸ್ ಒನ್. ಓಕೆ, ದಿಸ್ ಇಸ್ ಅ DB ಅಥವಾ BD ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ದೆನ್ ಎಫೆಕ್ಟಿವ್ ಲೆಂತ್ ಆಫ್ ದ ಫಿಲೆಟ್ ವೆಲ್ಡ್ ಈಸ್ ಟೇಕನ್ ಆ್ಯಸ್. ಓಕೆ, ಇವೆಲ್ಲ ಫಿಕ್ಸ್ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾಸ್ ಅದಾವ, ಹಂಗಾಗಿ ಭಾಳ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಟೋಟಲ್ ಲೆಂತ್ ಒಳಗಡೆ ಏನು ಮಾಡಬೇಕು, 2 times ವೆಲ್ಡ್ ಸೈಜ್ ಮಾಡಬೇಕು. 2 times ವೆಲ್ಡ್ ಸೈಜ್ ಮಾಡಿದರೆ ನಿಮಗೆ ಏನು ಸಿಗ್ತದೆ, ಫಿಲೆಟ್ದು ಎಫೆಕ್ಟಿವ್ ಲೆಂತ್ ಸಿಗ್ತದೆ. ರೈಟಾ. ನೆಕ್ಸ್ಟ್ ಕಮಿಂಗ್ ಟು 10th question. 2 steel plates each 300 mm wide and 10 mm thick are connected by a single bolt. If the plates are in the tension and diameter of the bolt is 20 mm, then the net section area of the plate will be. ಇದು ಭಾಳ ಚೆನ್ನಾಗಿದೆ ಕ್ವಶನ್. ಓಕೆನಾ. ಕ್ವಶನ್ ಏನದ ಅಂತಂದರೆ, ಒಂದು ಪ್ಲೇಟ್ ಅದ ಅಂತ, ಈ ಪ್ಲೇಟದ್ದು ವಿಡ್ತು 300 mm ಅದ, ಈ ಪ್ಲೇಟದ್ದು ಥಿಕ್ನೆಸ್ ಎಷ್ಟದ
ಟು ಸ್ಟೀಲ್ ಪ್ಲೇಟ್ 300 mm ವೈಡ್ ಆ್ಯಂಡ್ 10 mm ತಿಕ್ಕದ. ಎಷ್ಟದ? 10 mm ತಿಕ್ಕದ. ಓಕೆ, 10 mm thick. 10 mm thick are connected by the single bolt. If the plate tension ಐತಿ, diameter of the bolt ಎಷ್ಟದ? 20 mm ಅದ. ಓಕೆ, ಈಗ ಇದನ್ನು ಬೋಲ್ಟ್ ಹೆಂಗೆ ಹಾಕ್ತಾರೆ ಹೇಳಿದ್ರೊಳಗೆ ಹಿಂಗೆ ಮಾಡಿ ಹಿಂಗೆ ಹಾಕ್ಯಾರ ಅಂತ ತಿಳ್ಕೊರಿ. ಇನ್ನೊಂದು ಪ್ಲೇಟ್ ಇಡಬೇಕು, ಇದಕ್ಕೆ 2 ಪ್ಲೇಟ್ ಅಂದಾರಲ್ಲ ಅವರು, ಇನ್ನೊಂದು ಹಾಕ್ತೀನಿ ನೋಡಿ ಡಯಾಗ್ರಾಮ್. 1 ಪ್ಲೇಟ್ ಹಿಂಗದ, ಮೇ ಬಿ ಅನದರ್ ಪ್ಲೇಟ್ ಮೈಟ್ ಬಿ ಲೈಕ್ ದಿಸ್. ಹೌದಾ? ಈ ಪ್ಲೇಟ್ ಒಳಗಡೆ ಒಂದು ಬೋಲ್ಟ್ ಹಾಕಿದ್ದಾರೆ, ಅಥವಾ ರಿವೆಟೋ ಬೋಲ್ಟೋ ಯಾವುದೋ ಒಂದು ಹಾಕ್ಯಾರ, ತಿಳಿತಾ? ಓಕೆ, ಇಷ್ಟು ಹಾಕಿ ಇದನ್ನು ಕನೆಕ್ಟ್ ಮಾಡಿದ್ದಾರೆ. ಈಗ ಇದನ್ನು ಏನು ಮಾಡ್ತಾರೆ? ಟೆನ್ಷನ್ ಮಾಡ್ತಾರೆ. ಹಿಂಗೆ ಟೆನ್ಷನ್ ಮಾಡ್ಕೊಂತಾರೆ. ಟೆನ್ಷನ್ ಮಾಡಿದಾಗ ಇದು ಹೊರಗೆ ಬರ್ತದೆ. ಬಟ್ ಇದು ಸೈಡ್ ವ್ಯೂ ಆಯಿತು. ಇದನ್ನು ನಾವು ಏನಾದರೂ ಪ್ಲ್ಯಾನ್ ಒಳಗೆ ಹಾಕಿದ್ರೆ ಏನಾಗುತ್ತೆ? ಒಂದು ಪ್ಲೇಟ್ ಹಿಂಗೆ ಬಂದಿರ್ತದೆ, ಇನ್ನೂ ಒಂದು ಪ್ಲೇಟ್ ಹಿಂಗೆ ಮಾಡಿ ಹಿಂಗೆ ಬಂದಿರ್ತದೆ. ನಿಮ್ಮದು ಇಲ್ಲಿ ಕೂತಿರ್ತದೆ, ತಿಳಿತಾ? ಓಕೆ, ವಾಟ್ ಇಸ್ ದ ವಿಡ್ತ್ ಆಫ್ ದಿಸ್ ಒನ್ ಅಂದರೆ ಇದು 300 mm ಅಂತ. ಇದು ಎಷ್ಟದ? 300 mm. 300 mm ಅಂದರೆ ಇದನ್ನು ಈ ಕಡೆ ಜಗ್ತೀನಿ, ಇದನ್ನ ಈ ಕಡೆ ಜಗ್ತೀನಿ ಅಂತಂದರೆ ಈ ಒಂದು ಪಾರ್ಟ್ ಒಳಗಡೆ ಏನಾಗ್ತದೆ? ಕಟ್ ಆಗ್ತದೆ. ನೋಡ್ತೈತಾ? ಕಟ್ ಆಗ್ತದೆ ಅಂದರೆ ಇದು ಎಷ್ಟು ಏರಿಯಾ ಅದ ಅದು ನಾವು ನೋಡ್ಕೋಬೇಕು. ಇದು ಏರಿಯಾ ಎಷ್ಟು ಇರ್ತದಲ್ಲ ಅದಕ್ಕೆ ಎಫೆಕ್ಟಿವ್ ಅಂತ ಅದೇ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಾರು. ಈ 300 ಒಳಗಡೆ ಈ ಡಯಾಮೀಟ್ರನ್ನ ಕಳಿಬೇಕು. 300 mm ಒಳಗೆ ಮೈನಸ್ ಎಷ್ಟು ಇರ್ತಿದ್ದು ಡಯಾಮೀಟ್ರು? ಎಷ್ಟು ಬೋಲ್ಟ್ ಇರ್ತಾವೆ ಅಷ್ಟು. ಬಟ್ ಇಲ್ಲಿ ಸಿಂಗಲ್ ಬೋಲ್ಟ್ ಅಂದಿರೋದ್ರಿಂದ ಒಂದೇ ಡಯಾಮೀಟ್ರ್ ತೆಗಿತಿದ್ದಿ, ಅದರದ್ದು 20 mm ಅದು. 20 mm ಡಯಾಮೀಟ್ರ್ ತೆಗೆದು ಓಕೆ ಲೆಂತ್ ಬಂತು. ಹಾಗಾದ್ರೆ ಇದರದ್ದು ಥಿಕ್ನೆಸ್ ಎಷ್ಟದ? 10 ಅದ. ದೇರ್ಫೋರ್ ದಿಸ್ ಇಸ್ ದ ಆನ್ಸರ್. 300 minus 20 is the 280. 280 into 10 is 2800 is the correct answer. Okay, that is the area. Next, for the eccentric bolt connection of bracket shown in the figure, which bolt will have the maximum resultant force? ಸ್ವಲ್ಪ ಈಸಿ ಐತೆ, ಮಾಡ್ಕೊಡ್ರಿ ಇದನ್ನ. Intermediate vertical stiffeners are provided in plate girders too. Intermediate vertical stiffeners ಅಂತ ಹೊಸ ವರ್ಡ್ ಹೇಳ್ಯಾರ ಇಲ್ಲಿ. ಸ್ಟಿಫ್ನರ್ಸ್ ಅಂತ ವರ್ಡ್ ಹೇಳ್ಯಾರ, ಅದನ್ನ ಸ್ವಲ್ಪ ನೆನ್ಪಿಟ್ಕೊಂಡು ಆಪ್ಷನ್ ಓದೋಣ. ಓಕೆ, ಫಸ್ಟ್ ನಿಮ್ಗೆ ಗೊತ್ತಿರಬೇಕು, ಇದು ಗರ್ಡರ್ ಏನಿರ್ತಾವಲ್ಲ ಯೂಶ್ವಲಿ ಐ ಸೆಕ್ಷನ್ ಒಳಗೆ ಇರ್ತಾವೆ. ಈ ಐ ಸೆಕ್ಷನ್ ಗರ್ಡರ್ಸ್ ಏನಿರ್ತಾವಲ್ಲ ಅದರೊಳಗಡೆ ಇಂಟರ್ಮೀಡಿಯೇಟ್ ಸ್ಟಿಫ್ನರ್ಸನ್ನು ಕೊಟ್ಟಿರ್ತಾರೆ ಅಂತ. ಎಲ್ಲಿ ಕೊಟ್ಟಿರ್ತಾರೆ? ಇಲ್ಲಿ ಕೊಟ್ಟಿರ್ತಾರೆ, ನೀವು ನೋಡಿರ್ಬೋದು, ಅಥವಾ ಇಲ್ಲಿ ಸೈಡ್ಗೆ ಹಿಂಗೆ ಬಡ್ದಿರ್ತಾರೆ. ಓಕೆ, ಎದಕ್ಕಂತ ಕೇಳಿದ್ರು. ಎಲಿಮಿನೇಟ್ ದ ವೆಬ್ ಬಕ್ಲಿಂಗ್. ಈ ವೆಬ್ ಏನೈತಲ್ಲ ಇದ್ರ ಬಕಲ್ ಆಗಬಾರ್ದು ಅಂತ ಕೊಡ್ತಾರಂತೆ. ಎಲಿಮಿನೇಟ್ ದ ಲೋಕಲ್ ಬಕ್ಲಿಂಗ್. ಲೋಕಲ್ ಬಕ್ಲಿಂಗ್ ಅಂದರೆ ಇದು ಭಾಳ ದೊಡ್ಡದಿರ್ತದೆ, ಹೌದಾ? ಒಂದು ಪರ್ಟಿಕ್ಯುಲರ್ ಎಲ್ಲಿ ಕೊಟ್ಟಿರ್ತಾನಲ್ಲ ಅಲ್ಲಿ ಬಕಲ್ ಆಗಬಾರ್ದು ಅಂತ ಕೊಟ್ಟಾರಂತ. ಇದು ತಪ್ಪಿದ ಆನ್ಸರು. ಟ್ರಾನ್ಸ್ಫರ್ ದ ವರ್ಟಿಕಲ್ ಲೋಡ್ಸ್ ಬೇಡ. ಸ್ಟಿಫ್ನರ್ ಅಂತ ವರ್ಡ್ ಹೇಳಿದ್ಮೇಲೆ ಇಟ್ ಇಸ್ ನಾಟ್ ಅ ಸ್ಟ್ರಕ್ಚರಲ್ ಮೆಂಬರ್, ಇಟ್ ವಿಲ್ ನಾಟ್ ಟ್ರಾನ್ಸ್ಫರ್ ಎನಿ ಲೋಡ್ಸ್, ದೇರ್ಫೋರ್ ದಿಸ್ ಇಸ್ ರಾಂಗ್. ಪ್ರಿವೆಂಟ್ ದ ಎಕ್ಸೆಸಿವ್ ಡಿಫ್ಲೆಕ್ಷನ್. ಓಕೆ, ಪ್ರಿವೆಂಟ್ ದ ಎಕ್ಸೆಸಿವ್ ಡಿಫ್ಲೆಕ್ಷನ್ ಈಸ್ ಆಲ್ಸೋ ಸಮ್ವಾಟ್ ಅ ಕರೆಕ್ಟ್ ಆನ್ಸರ್. ನೀವು ಆಬ್ವಿಯಸ್ಲಿ ಬಕ್ಲ ಆಗಲಿಲ್ಲ ಅಂತಂದರೆ ಮತ್ತೆ ಎಕ್ಸೆಸ್ ಡಿಫಾರ್ಮೇಷನ್ ಆಗಂಗಿಲ್ಲ, ಡಿಫ್ಲೆಕ್ಷನ್ ಆಗಲ್ಲ. ಬಟ್ 2 ಆಪ್ಷನ್ಸ್ ಇರೋದ್ರಿಂದ ಐ ವಿಲ್ ಗೋ ವೆರಿ ಅಪ್ರೋಪ್ರಿಯೇಟ್ ಆನ್ಸರ್, ದಟ್ ಈಸ್ ಎಲಿಮಿನೇಟ್ ದ ವೆಬ್ ಬಕ್ಲಿಂಗ್. ದಟ್ ಈಸ್ ದ ರೈಟ್ ಆನ್ಸರ್. ಇದು ಸೆಕೆಂಡರಿ, ಇದು ಅದು ಬಕ್ಲಿಂಗ್ ಆಗಿಲ್ಲ ಅನ್ನೋದಕ್ಕೋಸ್ಕರ ಪ್ರಿವೆಂಟ್ ದ ಎಕ್ಸೆಸ್ ಡಿಫ್ಲೆಕ್ಷನ್ ಆಗ್ತದೆ. ಬಟ್ ದ ಪ್ರೈಮರಿ ರೀಸನ್ ಬಿಹೈಂಡ್ ದಿಸ್ ಸ್ಟಿಫ್ನರ್ ಈಸ್ ಟು ಎಲಿಮಿನೇಟ್ ದ ಬಕ್ಲಿಂಗ್, ವೆಬ್ ಬಕ್ಲಿಂಗ್. ಓಕೆನಾ? 13th ಕ್ವಶನ್. ಇನ್ ದ ಬಿಲ್ಟಪ್ compression members, the number of battens should be such that the member is divided into not less than 3 ways. Okay, ಕ್ವಶನ್ ಏನು? ಬಿಲ್ಟಪ್ ಕಂಪ್ರೆಷನ್ ಮೆಂಬರ್ಸ್ ಅಲ್ಲಿ ನಂಬರ್ ಆಫ್ ಬ್ಯಾಟನ್ಸ್ ಶುಡ್ ಬಿ ಸಚ್ ದ್ಯಾಟ್, ಅಂದರೆ ಬ್ಯಾಟನ್ಸ್ ಏನು ಕೊಟ್ಟಿರ್ತಾರಲ್ಲ ಅವು ಹೆಂಗಿರ್ಬೇಕಂತಂದ್ರೆ ಟೋಟಲ್ ಅದು 3 ways ಒಳಗೆ ಡಿವೈಡ್ ಆಗಿರ್ಬೇಕು. ದೆನ್ ಲೋಡ್ಸ್ ಆನ್ ಅ ಕನೆಕ್ಷನ್ಸ್ ಈಸ್ ನಾಟ್ ಎಕ್ಸೆಂಟ್ರಿಕ್ ಫಾರ್ ಅಂತ ಕೇಳಿದ್ರು. ಲೋಡ್ಸ್ ಆನ್ ಅ ಕನೆಕ್ಷನ್ ಈಸ್ ನಾಟ್ ಎಕ್ಸೆಂಟ್ರಿಕ್ ಫಾರ್. ಎಕ್ಸೆಂಟ್ರಿಕ್ ಎಲ್ಲೆಲ್ಲಿ ಇರಬಾರ್ದು ಅಂತ ಕೇಳ್ತಾರೆ. ಯಾವುದ್ರೊಳಗೂ ಇರಬಾರ್ದು. ಒಂದೇದು ಲ್ಯಾಬ್ ಜಾಯಿಂಟು ಯಾವುದು ಎಕ್ಸೆಂಟ್ರಿಕ್ ಇರಬಾರ್ದು. ಸಿಂಗಲ್ ಕವರ್ ಬಟ್ಟೆ ಒಳಗೂ ಇರಬಾರ್ದು, ಡಬಲ್ ಕವರ್ ಬಟ್ಟೆ ಒಳಗೂ ಇರಬಾರ್ದು. ಆಮೇಲೆ ದೇರ್ ಫೋರ್ ಎನಿ ಆಫ್ ದ ಜಾಯಿಂಟ್ ಮೆನ್ಷನ್ಡ್ ಅಬೋ ಅಂತ ಹೇಳೋಣ. ದಿಸ್ ಮೀನಿಂಗ್ ಈಸ್ ಆಲ್ ದಿ ಅಬೋ ಅನ್ನೋ ಬದಲು ಹೊಸ ಸ್ಟೈಲ್ ಒಳಗೆ ಹೇಳಕತ್ತಾನೆ, ಎನಿ ಆಫ್ ದಿ ಅಬೋ ಅಂತೇಳಿ. ಎನಿ ಆಫ್ ದ ಜಾಯಿಂಟ್ಸ್ ಕನೆಕ್ಟೆಡ್ ಅಬೋ ಅಂದರೆ ಒಂದು, ಆಲ್ ದಿ ಅಬೋ ಅಂದ್ರೆ ಒಂದು. ಓಕೆ, ಸ್ವಲ್ಪ ಡಿಫ್ರೆನ್ಸ್ ಅದ ನಡೀತದೆ. ದೇರ್ ಫೋರ್ ದ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇನ್ ಕೇಸ್ ಆಫ್ ಲ್ಯಾಟ್ರಲಿ ಅನ್ರಿಸ್ಟ್ರೈನ್ಡ್ ಬೀಮ್, ಲ್ಯಾಟ್ರಲಿ ಅನ್ರಿಸ್ಟ್ರೈನ್ಡ್ ಬೀಮ್ ಅಂತ, ಲ್ಯಾಟ್ರಲ್ ಡೈಮೆನ್ಷನ್ಸ್ ಒಳಗಡೆ ರಿಸ್ಟ್ರೈನ್ ಮಾಡಿಲ್ಲ. ಓಕೆ, ಒಂದೇ ಆಪ್ಷನ್. ದ ಕಂಪ್ರೆಷನ್ ಫ್ಲಾಂಜ್ ಡಿಫ್ಲೆಕ್ಟ್ಸ್ ಲ್ಯಾಟ್ರಲಿ, ಕರೆಕ್ಟ್ ಅದ. ದ ಟೆನ್ಷನ್ ಫ್ಲಾಂಜ್ ಡಿಫ್ಲೆಕ್ಟ್ಸ್ ಲ್ಯಾಟ್ರಲಿ, ಬೇಡ. ದ ವೆಬ್ ಡಿಫ್ಲೆಕ್ಟ್ಸ್ ಲ್ಯಾಟ್ರಲಿ, ಬೇಡ. ನನ್ ಆಫ್ ದ ಅಬೌವ್ ಬಿಡು. ಓಕೆ, ದ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್. ನೆನ್ಪಿಟ್ಕೊಂಡ್ಬಿಡ್ರಿ, ಲ್ಯಾಟ್ರಲಿ ಅನ್ರಿಸ್ಟ್ರೈನ್ಡ್ ಬೀಮ್ಸ್ ಒಳಗಡೆ ಯಾವಾಗಲೂ ನಾವೇನು ಮಾಡ್ತೀವಿ, ನಿಮ್ಗೆ ಎದಕ್ಕೆ ಅನ್ರಿಸ್ಟ್ರೈನ್ ಮಾಡ್ತಾರೆ ಅನ್ನೋದಾದ್ರೂ ಕೂಡ ದ ಕಂಪ್ರೆಷನ್ ಫ್ಲಾಂಜ್ ಏನೈತಲ್ಲ ಡಿಫ್ಲೆಕ್ಟ್ ಲ್ಯಾಟ್ರಲಿ ಆಗ್ತಿರ್ತೈತಿ. ಓಕೆ, ಅದ್ರ ಸಲ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್. ದ ಸಿಂಪ್ಲಿ ಸಪೋರ್ಟೆಡ್, ಇಲ್ಲಿಂದ ಎಸ್ ಎ ಸ್ಟಾರ್ಟ್ ಆಗ್ತದೆ. ಓಕೆನಾ? ಸ್ಟೀಲ್ ಮುಗೀತು, ಫಸ್ಟ್ RCC ಮುಗೀತು, ಸ್ಟೀಲ್ ಮುಗೀತು. ಈಗ ಇನ್ ಅ ಸಿಂಪ್ಲಿ ಸಪೋರ್ಟೆಡ್, 1 minute. ಓಕೆ, ಇನ್ ಅ ಸಿಂಪ್ಲಿ ಸಪೋರ್ಟೆಡ್ ಪ್ರೀಸ್ಟ್ರೆಸ್ಡ್ ಕಾಂಕ್ರೀಟ್ ಬೀಮ್ ಸಬ್ಜೆಕ್ಟೆಡ್ ಟು, ಇದು ಪ್ರೀಸ್ಟ್ರೆಸ್ ಒಳಗೆ ಬಂದಿವಿ, ಇನ್ನು ಎಸೆಗೆ ಹೋಗಿಲ್ಲ.
subjected to uniformly distributed load on entire span, the ideal shape of the cable profile will be. ನೋಡು ಯಾವಾಗಲೂ ನೀವು ಅನ್ಬಿಟ್ಕೊಂಡ್ಬಿಡೋದು, ಈ ನೇಚರ್ ಒಳಗಡೆ ನೇಚರ್ಗೆ ನೀನು ಫ್ರೀಯಾಗಿ ಕರ್ವ್ ಹಾಕು ಅಂತಂದ್ರೆ ಅದು ಯಾವಾಗಲೂ ಪ್ಯಾರಾಬೋಲಾ ಆಗ್ತೈತೆ. ಪ್ಯಾರಾಬೋಲಾ ಕೇಬಲನ್ನು ನೀನು ಸಸ್ಪೆಂಡ್ ಮಾಡು, ಪ್ಯಾರಾಬೋಲಾ ಇರ್ತೈತೆ. ಒಂದು ಬೀಮ್ ತೊಗೊಂಡು ಅದಕ್ಕೆ UDL ಹಾಕಿ ಅದು ಬೆಂಡಿಂಗ್ ಮೂಮೆಂಟು, ಪ್ಯಾರಾಬೋಲಾ ಇರ್ತೈತೆ. ಇದರದ್ದು ಡಿಫ್ಲೆಕ್ಷನನ್ನು ಕೂಡ ಒಂದು ರೀತಿ ಪ್ಯಾರಾಬೋಲಾ ಇರ್ತದೆ, ಸೆಕೆಂಡ್ ಡಿಗ್ರಿ ಯಾವಾಗಲೂ. ಓಕೆ, ಇದೆಲ್ಲ ಏನು ಹೇಳ್ಕೊಳ್ತದೆ ಅಂದ್ರೆ ನೇಚರ್ ಆಲ್ವೇಸ್ ಲವ್ಸ್ ಪ್ಯಾರಾಬೋಲಾ. ಓಕೆ, ಇಲ್ಲೊಂದು ಕ್ವಶನ್ ಏನು ಕೇಳೋಣಂದ್ರೆ ಸಬ್ಜೆಕ್ಟೆಡ್ ಕಾಂಕ್ರೀಟ್ ಬೀಮ್ ಅದ, ಸಬ್ಜೆಕ್ಟೆಡ್ ಟು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅದ ಎಂಟೈರ್ ಸ್ಪ್ಯಾನ್. ಐಡಿಯಲ್ ಶೇಪ್ ಅಂತ, ಐಡಿಯಲ್ ಶೇಪ್ ಆಫ್ ದ ಕೇಬಲ್ ಪ್ರೊಫೈಲ್ ವುಡ್ ಬಿ, ಕೇಬಲ್ ಪ್ರೊಫೈಲ್ ಐಡಿಯಲ್ ಏನಿರಬೇಕು, ಪ್ಯಾರಾಬೋಲಾ ಇರಬೇಕು. ನಾವು ನೋಡ್ಕೊಂತವಾ, ಕಾನ್ಸೆಂಟ್ರಿಕ್ ವಿತ್ ದ ಸೆಂಟರ್ ಆಫ್ ದ ಕ್ರಾಸ್ ಸೆಕ್ಷನ್ ರಾಂಗ್, ಕಾನ್ಸ್ಟೆಂಟ್ ಎಕ್ಸೆಂಟ್ರಿಸಿಟಿ ಓವರ್ ದ ಎಂಟೈರ್ ಸ್ಪ್ಯಾನ್ ರಾಂಗ್, ವೇರಿಯಿಂಗ್ ಲೀನಿಯರ್ಲಿ ರಾಂಗ್, ಪ್ಯಾರಾಬೋಲಿಕ್ ವಿತ್ ಜೀರೋ ಎಕ್ಸೆಂಟ್ರಿಸಿಟಿ ರೈಟ್. ಮುಗಿತು. ಓಕೆನಾ. ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಅಕರ್ಸ್ ಇನ್ ಸ್ಟ್ರಕ್ಚರ್ ವೆನ್. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡ. ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಎಲ್ಲಿ ಬರ್ತದ? ಫಿಕ್ಸ್ಡ್ ಬೀಮ್ ಹಾಕಿ ತೋರಿಸ್ತೀನಿ. ಓಕೆ, ಇದು ಫಿಕ್ಸ್ಡ್ ಬೀಮ್ ಅದ, UDL ಅದ. ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು ಸಪೋರ್ಟ್ಸ್ ಒಳಗಡೆ ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ಬರ್ತದ, ಇಲ್ಲಿ ಜಾಸ್ತಿ ಬರೋದ್ರಿಂದ ಇಟ್ ವಿಲ್ ಗೋ ಲೈಕ್ ದಿಸ್ ಆ್ಯಂಡ್ ಇಟ್ ವಿಲ್ ಕಮ್. ಓಕೆ, ವಾಟ್ ಇಸ್ ದಿಸ್ ಪಾಯಿಂಟ್ ಅಂದರೆ ದಿಸ್ ಇಸ್ ಕಾಲ್ಡ್ ಎಸ್ ಅ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್. ಓಕೆ, ಕ್ವಶನ್ ಏನಂತಂದ್ರೆ ಆಪ್ಷನ್ ಏನಂದ್ರೆ ಬೆಂಡಿಂಗ್ ಮೂಮೆಂಟ್ ಇಸ್ ಜೀರೋ ಅಂತ, ಕರೆಕ್ಟಾ? ನೀವು ಅರ್ಧಮರ್ಧ ಓದೋರಿದ್ರೆ ಇದನ್ನ ಟಿಕ್ ಮಾಡಿ ಬರ್ತೀರಿ. ಓಕೆನಾ, ನೋಡೋಣ. ಬೆಂಡಿಂಗ್ ಮೂಮೆಂಟ್ ಇಸ್ ಜೀರೋ ಅಂತೆ. ಓಕೆ, ನೋಡೋಣ. ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್ ಅಂತ, ಹೌದಲ್ಲ? ಮತ್ತು ಇದು ನೆಗೆಟಿವ್ ಅದ, ಇದು ಪಾಸಿಟಿವ್ ಅದ. ಮತ್ತು ಈ ಪಾಯಿಂಟ್ ಏನಾಗುತ್ತದ, ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಇಟ್ಸ್ ಸೈನ್ ಅಂತ ಬರಾಗುತ್ತದೆ. ಅವಾಗ ಏನಾಗ್ತದೆ, ಇದನ್ನು ಟಿಕ್ ಮಾಡ್ತೀರಿ. ನಿಮ್ಮ ಕಾಮನ್ ಸೆನ್ಸ್ ಏನು ಹೇಳ್ತಿರ್ತೇಳಿ, ಎರಡು ಕರೆಕ್ಟ್ ಆಗ್ಯಾವ ಅಂತಂದಮೇಲೆ ಇದು ನನಗೆ ಗೊತ್ತಿಲ್ಲ, ಆದ್ದರಿಂದ ಆಲ್ ದಿ ಅಬೌವ್ ಹಾಕಿಬಿಡೋಣ ಅಂತ ಹಾಕ್ತೀರಿ. ನೋಡೋಣ. ಶಿಯರ್ ಫೋರ್ಸ್ ಇಸ್ ಜೀರೋ ಅಂತ ಕೇಳಕತ್ತಾರೆ. ಓಕೆ, ಶಿಯರ್ ಫೋರ್ಸ್ ಜೀರೋ ಇದ್ದರೆ ಕಾಂಟ್ರಾಫ್ಲೆಕ್ಚರ್ ಅಂತಾರೇನು? ಇಲ್ಲ. ಕಾಂಟ್ರಾ ಅಂತಂದ್ರೆ ಏನು? ಕಾಂಟ್ರವರ್ಸರಿ ಅಂತಂದ್ರೆ ಏನು? ಜಗಳ. ಕಾಂಟ್ರಾವರ್ಸರಿ ಜಗಳ ಯಾರು ನಡ್ಬೇಕೈತಿ? ಫ್ಲೆಕ್ಚರ್ನವ್ರ ಜೊತೆ ಜಗಳ ಐತಿ. ಹಾಗಾಗಿ ಶಿಯರ್ದು ಮಾತೇ ಇಲ್ಲ ಇಲ್ಲಿ. ಇದು ಫ್ಲೆಕ್ಚರ್, ಇದು ಬೆಂಡಿಂಗ್ ಅಂದರೆ ಫ್ಲೆಕ್ಚರ್. ಇದು ಪಾಸಿಟಿವ್ ಫ್ಲೆಕ್ಚರ್ ಅದ, ಇದು ನೆಗೆಟಿವ್ ಫ್ಲೆಕ್ಚರ್ ಅದ. ಈ ಪಾಯಿಂಟ್ ಒಳಗೆ ಏನದ? ಪಾಸಿಟಿವ್ ಐತೆ, ನೆಗೆಟಿವ್ ಐತೆ, ಗೊತ್ತಿಲ್ಲ. ಅದಕ್ಕೆ ಏನಂತಾರೆ? ಕಾಂಟ್ರಾ ಅಂತಾರೆ, ಕಾಂಟ್ರಾ ಫ್ಲೆಕ್ಚರ್. ಅರ್ಥಾಯ್ತಾ? ಓಕೆ, ಅದು ಶಿಯರ್ದು ಮಾತೇ ಇಲ್ಲ, ಹಂಗಾರೆ ಇದು ಕ್ಯಾನ್ಸಲ್ ಆಯಿತು. ಇದು ಕ್ಯಾನ್ಸಲ್ ಆಯ್ತು ಅಂದಮೇಲೆ ಆಲ್ ದಿ ಅಬೌವ್ ಕ್ಯಾನ್ಸಲ್ ಆಯಿತು. ಆಲ್ ದಿ ಅಬೌವ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಇವೆರಡು ಆನ್ಸರ್ಗಳು ನೋಡ್ಬೇಕು. ಈಗ ಬೆಂಡಿಂಗ್ ಮೂಮೆಂಟ್ ಜೀರೋ ಇದ್ದರೆ ಅದಕ್ಕೆ ಕಾಂಟ್ರಾಫ್ಲೆಕ್ಚರ್ ಅನ್ನಂಗಿಲ್ಲ. ಯಾಕಂತಂದ್ರೆ ಐ ವಿಲ್ ಶೋ ಯು ದ ಸೇಮ್ ಡಯಾಗ್ರಾಮ್. UDL ಬೀಮ್ ತೊಗೊಳ್ರಿ, ಪ್ಲಸ್ ಸಿಂಪ್ಲಿ ಸಪೋರ್ಟೆಡ್ ತೊಗೊಳ್ರಿ. ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಹಾಕ್ತೀನಿ. ಓಕೆ, ಈ ಪಾಯಿಂಟ್ ಒಳಗೆ ಏನೈತೆ? ಬೆಂಡಿಂಗ್ ಮೂಮೆಂಟ್ ಜೀರೋ ಐತಿ. ಈ ಪಾಯಿಂಟ್ ಒಳಗೆ ಏನು? ಬೆಂಡಿಂಗ್ ಮೂಮೆಂಟ್ ಜೀರೋ ಐತಿ. ಹಾಗಾದ್ರೆ ಬೆಂಡಿಂಗ್ ಮೂಮೆಂಟ್ ಜೀರೋ ಐತಿ ಅಂದ ತಕ್ಷಣ ಇದು ಕಾಂಟ್ರಾಫ್ಲೆಕ್ಚರ್ ಆಗ್ತೈತೆ? ನೋ, ದೇರ್ ಇಸ್ ನೋ ಕಾಂಟ್ರವರ್ಸರಿ ಬಿಟ್ವೀನ್ ದ ಫ್ಲೆಕ್ಚರ್ಸ್, ದೇರ್ ಫೋರ್ ದಿಸ್ ಇಸ್ ನಾಟ್ ಕಾಂಟ್ರಾಫ್ಲೆಕ್ಚರ್. ದೇರ್ ಫೋರ್ ಬೆಂಡಿಂಗ್ ಮೂಮೆಂಟ್ ಇಸ್ ಜೀರೋ, ಅದು ಕಾಂಟ್ರಾಫ್ಲೆಕ್ಚರ್ ಅನ್ನಂಗಿಲ್ಲ, ರಾಂಗ್ ಇದು. ದೇರ್ ಫೋರ್ ಬೆಂಡಿಂಗ್ ಮೂಮೆಂಟ್ ಚೇಂಜಸ್ ಸೈನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫಾರ್ ದ ಸ್ಟ್ರೆಸ್ ಶೋನ್ ಇನ್ ದ ಫಿಗರ್ ಬಿಲೋ ದ ನಂಬರ್ ಆಫ್ ಜೀರೋ ಫೋರ್ಸ್ ಮೆಂಬರ್ಸ್ ವಿಲ್ ಬಿ. ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು, ಎರಡು ಮೆಂಬರ್ಸ್ ಹಿಂಗೆ ಕನೆಕ್ಟ್ ಆಗಿದ್ದು ಏನೂ ಫೋರ್ಸ್ ಹಾಕಿಲ್ಲ ಅಂದರೆ ಇದು ಜೀರೋ ಮೆಂಬರ್, ಇದು ಜೀರೋ ಮೆಂಬರ್. ವಿತ್ ದಿಸ್ ಪ್ರಿನ್ಸಿಪಲ್ ಐ ವಿಲ್ ಎಲಿಮಿನೇಟ್ ದಿಸ್ ಆ್ಯಂಡ್ ದಿಸ್. ಇವೆರಡನ್ನು ತೆಗೆದಾಕ್ತೀನಿ, ರೈಟಾ? ಇವೆರಡು ಏನಾದ್ರು ಈಗ ಜೀರೋ ಮೆಂಬರ್ಸ್ ಅದು 1 2 ಆಯಿತು. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಈ ಪಾಯಿಂಟ್ ಒಳಗಡೆ ಯಾವುದೇ ಲೋಡ್ ಇಲ್ಲ, ಅಂದಿದ್ದಕ್ಕೋಸ್ಕರ ಈ ಮೆಂಬರು 0 ಆಯಿತು. ದೇರ್ ಫೋರ್ 1 1 ಮತ್ತೆ 2 ಮೆಂಬರ್ ಹೋಯಿತು. ಈಗ ನಿಮಗೆ ಉಳಿದದ್ದು ಸ್ಟ್ರಕ್ಚರ್ ಯಾವುದು ಬರ್ಕೊಳ್ಳೋಣ. ಈ ಉಳಿದಿರತಕ್ಕಂಥ ಸ್ಟ್ರಕ್ಚರ್ ಇದು ಒಂದು ಉಳಿತು. ಇಲ್ಲಿ ಹಿಂಜ್ ಅದ, ಇಲ್ಲಿ ರೋಲರ್ ಅದ, ಮತ್ತು ಇಲ್ಲೇನದ ಪಿ ಅದ. ಅಂಡರ್ಸ್ಟುಡಾ? ಈಗ ಈ ಟ್ರಸ್ ಒಳಗಡೆ ಮತ್ತೆ ಯಾವ ಮೆಂಬರ್ಸ್ ಜೀರೋ ಆಗ್ತಾವ ಅಂತ ಬೇಕಾದ್ರೆ ಚೆಕ್ ಮಾಡೋಣ. ಈಗ ಇನ್ನೊಂದು ಏನಂತಂದರೆ ನೋಡೋ ಅವಶ್ಯಕತೆ ಇಲ್ಲ. 1 2 3 4 ಅಂತದ, 4 ಮೆಂಬರ್ಸ್ ಆಲ್ರೆಡಿ ಜೀರೋ ಸಿಕ್ಕದ, 4 ಮೇಲೆ ಟಿಕ್ ಮಾಡ್ತೀನಿ. ಬಟ್ ಈ ಕ್ವಶನ್ ಎಲ್ಲ ತಪ್ಪೈತೆ ಅಂತ ನನಗೆ ಫೀಲ್ ಆಗೈತೆ. ಹೆಂಗೆ ತಪ್ಪಾಗೈತೆ ಅಂತ ಫೀಲ್ ಆಗೈತೆ ಅಂದರೆ, ಈ ಸಪೋರ್ಟ್ ರಿಯಾಕ್ಷನ್ ಇದಕ್ಕೆ ಯಾವಾಗಲೂ ಹಿಂಗೆ ಬರ್ತದೆ ಅಂತ ತಿಳ್ಕೊಂಡು, ಇದಕ್ಕೆ ಒಂದು ಫೋರ್ಸಿಂಗ್ ಬರ್ತದೆ, ಇನ್ನೊಂದು ಫೋರ್ಸಿಂಗ್ ಬರ್ತದೆ. ಇದು ಪಿ ಅಪ್ಲೈ ಮಾಡಿ ಬಂದಮೇಲೆ ಇಲ್ಲೊಂದು ಪಿ ಬರ್ತದೆ. ಸಪೋರ್ಟ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೊಂದು ವ್ಯಾಲ್ಯೂ ಬರ್ತದೆ, ಅದ ವ್ಯಾಲ್ಯೂ ಇಲ್ಲಿ ಬರ್ತದೆ. ಕ್ವಶನ್ ಏನಂದ್ರೆ ಸೆಕೆಂಡ್, ಇದು ಒಂದೇ ಕೇಸ್ ಒಳಗಡೆ ಆಯ್ತು. ಸೆಕೆಂಡ್ ಕೇಸ್ ಏನು ಹೇಳ್ತದೆ ಅಂದ್ರೆ, ಇಫ್ 2 ಮೆಂಬರ್ಸ್ ಆರ್ ಕನೆಕ್ಟೆಡ್ 180 ಡಿಗ್ರಿ, ದೆನ್ ದ ಥರ್ಡ್ ಮೆಂಬರ್ ಕನೆಕ್ಟೆಡ್ ವಿಲ್ ಬಿ ವಿತ್ ದ ಜೀರೋ ಫೋರ್ಸ್. ಹಾಗಾದ್ರೆ ದಿಸ್ ಈಸ್ ಆಲ್ಸೋ ಒನ್ ಫೋರ್ಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅನದರ್ ಫೋರ್ಸ್. ದೀಸ್ ಟೂ ಮೆಂಬರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಏನದು 180 ಡಿಗ್ರಿ ಟು ಈಚ್ ಅದರ್. ದೇರ್ ಫೋರ್ ದ ಅನದರ್ ಮೆಂಬರ್ ವಿಚ್ ಇಸ್ ಕನೆಕ್ಟೆಡ್ ಟು ದಿಸ್ 180 ಡಿಗ್ರಿ ವಿಲ್ ಬಿ ಜೀರೋ. ಹಾಗಾದ್ರೆ ಇದನ್ನು ಹೋಯ್ತು. ಇದು ಮೆಂಬರ್ ಜೀರೋ ಫೋರ್ಸ್ ಇರೋದ್ರಿಂದ 1 more ಆ್ಯಡ್ ಆಗಿ ಟೋಟಲ್ 5 ಮೆಂಬರ್ಸ್ ಆರ್ ದೇರ್ ಇನ್ ದಿಸ್ ಫಿಗರ್, ದೇ ಆರ್ ಜೀರೋ ಫೋರ್ಸ್. ಬಟ್ 5 ಆಪ್ಷನ್ ಯಾವುದೂ ಇಲ್ಲ, ಹಾಗಾಗಿ 4 ಹಾಕಿ ಬರ್ಬೋದು. ಬಟ್ ಇದು ಕ್ವಶನ್ ಡಿಬೇಟೇಬಲ್ ಐತಿ, ವಿ ಕ್ಯಾನ್ ಡಿಬೇಟ್ ಇಟ್. ನೆಕ್ಸ್ಟ್, ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಫ್ ಲೆಂತ್ L, ಶೇಪ್ ಆಫ್ ದ ಶಿಯರ್ ಫೋರ್ಸ್ ಡಯಾಗ್ರಾಮ್ ವಿಲ್ ಬಿ ರೆಕ್ಟ್ಯಾಂಗಲ್ ಆಫ್ ಲೆಂತ್ L ಇಫ್ ದ ಬೀಮ್ ಈಸ್ ಸಬ್ಜೆಕ್ಟೆಡ್ ಟು ಅಂತ. ನೋಡು, ಭಾಳ ಇಂಪಾರ್ಟೆಂಟ್. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಹೇಳಿದ್ರೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಐ ವಿಲ್ ಡ್ರಾ ಇಟ್. ಕರೆಕ್ಟಾ? ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಆಯಿತು. ಶೇಪ್ ಆಫ್ ದ ಶಿಯರ್ ಫೋರ್ಸ್ ಡಯಾಗ್ರಾಮ್ ವಿಲ್ ಬಿ ರೆಕ್ಟ್ಯಾಂಗಲ್ ಅಂತ. ಓಕೆ, ರೆಕ್ಟ್ಯಾಂಗಲ್ ಅಂದರೆ ಪಾಸಿಟಿವ್ ರೆಕ್ಟ್ಯಾಂಗಲ್, ನೆಗೆಟಿವ್ ರೆಕ್ಟ್ಯಾಂಗಲ್ ಅಂತ ಎರಡು ಹೇಳಿಲ್ಲ ಅವರು, ಒಂದೇ ಹೇಳಿರ್ತಾರೆ. ಹಂಗಾಗಿ ಹುಷಾರಿರು. ದಿಸ್ ಈಸ್ ಯುವರ್ ರೆಕ್ಟ್ಯಾಂಗಲ್, ಇದು ಶಿಯರ್ ಫೋರ್ಸ್ ಡಯಾಗ್ರಾಮ್ ಅಂತಿದ್ದು SFD.
ಓಕೆ, ಇದು ಯಾವ ಕೇಸ್ ಒಳಗಿರುತ್ತೆ ಅಂತ ಕೇಳೋರು. ಒಂದೇದು ನೋಡು, ಪಾಯಿಂಟ್ ಲೋಡ್ ಆಟ್ ಮಿಡ್ ಸ್ಪ್ಯಾನ್ ಅಂತ. ಪಾಯಿಂಟ್ ಲೋಡ್ ಮಿಡ್ ಸ್ಪ್ಯಾನ್ ಒಳಗೆ ಇತ್ತು ಅಂತಂದರೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹೆಂಗೆ ಬರ್ತದೆ, ಹಿಂಗೋಗಿ ಬರ್ತದೆ. ಸರ್ ಮತ್ತು ಇದು ರೆಕ್ಟ್ಯಾಂಗಲ್ ಐತಲ್ರಿ, ಓಕೆಪ್ಪ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಇದಕ್ಕೆ, ಈ ಕ್ವಶನಿಗೆ. ಓಕೆ, ಈ ಆಪ್ಷನಿಗೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಓವರ್ ಅ ಫುಲ್ ಸ್ಲ್ಯಾಬ್ ಅಂತ, ಫುಲ್ ಸ್ಪ್ಯಾನ್. ಇದಕ್ಕೆ ನಿಮ್ಗೆ ಹೆಂಗೆ ಬರ್ತದೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಅಂದ್ರೆ ಹಿಂಗೆ ಬರ್ತದೆ. ದೇರ್ ಫೋರ್ ರೆಕ್ಟ್ಯಾಂಗಲ್ ಬರೋಂಗಿಲ್ಲ, ದೇರ್ ಫೋರ್ ದಿಸ್ ಇಸ್ ಗಾನ್ ಕೇಸ್. ಕ್ಲಾಕ್ ವೈಸ್ ಮೂಮೆಂಟ್ ಎಟ್ ಎನಿ ಪಾಯಿಂಟ್ ವಿದಿನ್ ದ ಸ್ಪ್ಯಾನ್ ಅಂತ. ಹಾಗಾದ್ರೆ ಒಂದು ಸ್ಪ್ಯಾನ್ ತೊಗೊಳ್ರಿ, ಈ ಸ್ಪ್ಯಾನ್ ಒಳಗಡೆ ಎಲ್ಲಾದರೂ ಒಂದು ಕಡೆಗೆ ಒಂದು ಮೂಮೆಂಟ್ ಅಪ್ಲೈ ಮಾಡಿ, ಕ್ಲಾಕ್ ವೈಸ್ ಮೂಮೆಂಟ್ ಅಂತ. ಕ್ಲಾಕ್ ವೈಸ್ ಮೂಮೆಂಟ್ ಅಪ್ಲೈ ಮಾಡಿದೆ, ಓಕೆ, ನೋ ಪ್ರಾಬ್ಲಮ್. ಈ ಕ್ಲಾಕ್ ವೈಸ್ ಮೂಮೆಂಟ್ ಅಪ್ಲೈ ಮಾಡಿದೆ ಅಂತಂದ್ರೆ ಇದು ಬೀಮನ್ನು ಹಿಂಗೆ ತಿರುಗಿಸ್ತದ. ಸಪೋರ್ಟ್ ರಿಯಾಕ್ಷನ್ ಉಲ್ಟಾ ಬರಬೇಕು ಅಂತಂದ್ರೆ ಒಂದು ಫೋರ್ಸ್ ಇಲ್ಲಿ ಇರ್ತದೆ, ಇನ್ನೊಂದು ಫೋರ್ಸ್ ಇಲ್ಲಿ ಇರ್ತದೆ. ಓಕೆ, ದಿಸ್ ಡೌನ್ವರ್ಡ್ ಮೈನಸ್, ನೋ ಫೋರ್ಸ್, ದಿಸ್ ಅಪ್ವರ್ಡ್ ಪ್ಲಸ್ ಅಥವಾ ಮೈನಸ್. ದೇರ್ ಫೋರ್ ಯು ಆರ್ ಗೆಟಿಂಗ್ ದಿಸ್ ಒನ್ ರೈಟ್ ಆನ್ಸರ್. ಈಕ್ವಲ್ ಮ್ಯಾಗ್ನಿಟ್ಯೂಡ್ ಹಾಗಿಂಗ್ ಮೂಮೆಂಟ್ಸ್ ಆಟ್ ಸಪೋರ್ಟ್ಸ್ ಅಂತ. ಈ ಸಪೋರ್ಟ್ಸ್ ಒಳಗಡೆ ಏನು ಮಾಡಬೇಕಂತೆ, ಈಕ್ವಲ್ ಮ್ಯಾಗ್ನಿಟ್ಯೂಡ್ದು ಹಾಗಿಂಗ್ ಮೂಮೆಂಟ್ಸ್ ಹಾಕಬೇಕಂತ. ಇದಕ್ಕೊಂದು ಹಾಗಿಂಗ್ ಮೂಮೆಂಟ್ ಸಾಕು, ಇದಕ್ಕೊಂದು ಹಾಗಿಂಗ್ ಮೂಮೆಂಟ್ ಸಾಕು. ಇವೆರಡು ಈ ಬೀಮನ್ನು ಹಾಗೆ ಮಾಡಕತ್ತೇವೆ. ಓಕೆ, ಈ ಟೈಪ್ ಇದ್ದಾಗ ಸಪೋರ್ಟ್ ರಿಯಾಕ್ಷನ್ ಡೆವಲಪೇ ಆಗಂಗಿಲ್ಲ. ಸಪೋರ್ಟ್ ರಿಯಾಕ್ಷನ್ ಡೆವಲಪ್ ಆಗಲ್ಲ ಅಂದಮೇಲೆ ಶಿಯರ್ ಫೋರ್ಸ್ ಇಕ್ವಲ್ 0. ಈ ಕೇಸಿಗೆ ಏನಂತಾರೆ, ಇದಕ್ಕೆ ಪ್ಯೂರ್ ಬೆಂಡಿಂಗ್ ಕೇಸ್ ಅಂತಾರೆ. ಇದಕ್ಕಿಂತ ಪ್ಯೂರ್ ಬೆಂಡಿಂಗ್ ಕೇಸ್. ಪ್ಯೂರ್ ಬೆಂಡಿಂಗ್ ಕೇಸ್ ಒಳಗಡೆ ಯಾವಾಗಲೂ ಶಿಯರ್ ಫೋರ್ಸ್ 0 ಇರ್ತದೆ ಅಂದರೆ ಶಿಯರ್ ಫೋರ್ಸ್ ಡಯಾಗ್ರಾಮೇ ಇಲ್ಲ, ಅಂದಮೇಲೆ ರೆಕ್ಟ್ಯಾಂಗಲ್ ಬರೋ ಚಾನ್ಸಸ್ಸೇ ಇಲ್ಲ. ದೇರ್ ಫೋರ್ ದಿಸ್ ಇಸ್ ಗಾನ್. ನಾವು ಫಾರ್ ದಿಸ್ ಒನ್ ಈಗ ನಿಮ್ಗೆ ಎರಡು ಆಪ್ಷನ್ ಉಳಿದು, ಇದನ್ನು ರೆಕ್ಟ್ಯಾಂಗಲ್ ಕೊಡಕತ್ತದ, ಇದು ರೆಕ್ಟ್ಯಾಂಗಲ್ ಕೊಡಕತ್ತದ. ಈಗ ನಾವು ಯಾವುದನ್ನು ಆಪ್ಷನ್ ಟಿಕ್ ಮಾಡೋಣ, ಅಪ್ರೋಪ್ರಿಯೇಟ್ ಈಸ್ ದಿಸ್ ರೆಕ್ಟ್ಯಾಂಗಲ್, ದೇರ್ ಫೋರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್, ಫಾರ್ ದ ಫ್ರೇಮ್ ಶೋನ್ ಇನ್ ಫಿಗರ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಈ ಫ್ರೇಮಿಗೆ ನಾವು ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸ್ ಭಾಳ ಚಂದ ವೀಡಿಯೋ ಮಾಡಿ ಹಾಕಿನಿ. ಓಕೆ, ಅದು ನೋಡಿ ನಿಮ್ಗೆ ಭಾಳ ಚೆನ್ನಾಗಿ ಐಡಿಯಾ ಬರ್ತದೆ ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಇದನ್ನು ಮಾಡಿರ್ಬೇಕು ಅನ್ಸುತ್ತೆ. ಓಕೆ, ಎಸ್ ಐ ಇದನ್ನು ಕೇಳಿದಾರೆ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಒಂದೊಂದು ಮೆಂಬರ್ಗೆ ಮೂರು ಏನದವ ಫೋರ್ಸಸ್ ಅದಾವ, ಪ್ಲಸ್ ಇಕ್ವಿಲಿಬ್ರಿಯಮ್ ಇಕ್ವೇಷನ್ಸ್ ಎಷ್ಟು ಅದಾವ ಅಂದ್ರೆ ಒಂದೊಂದು ಜಾಯಿಂಟಿಗೆ ಮೂರು ಇಕ್ವಿಲಿಬ್ರಿಯಮ್ ಇಕ್ವೇಷನ್ಸ್ ಅದಾವ. ಮತ್ತು ಎಲ್ಲೆಲ್ಲಿ ಇಲ್ಲಿ ರಿಡಂಡೆನ್ಸ್ ಐತಲ್ಲ ಅಷ್ಟು ರಿಡಂಡೆನ್ಸನ್ನು ತೆಗೆದು ಬಿಡಬೇಕಾಗ್ತದೆ. ದೇರ್ ಫೋರ್ ದಿಸ್ ಇಸ್ ದ ಆನ್ಸರ್. 3 ಇಂಟು ನಂಬರ್ ಆಫ್ ಮೆಂಬರ್ಸ್ 1 2 3 4 5 6 7 8 9 10. ದೇರ್ ಫೋರ್ 10 ಮೆಂಬರ್ಸ್ ಆರ್ ದೇರ್ ಮೈನಸ್ 3 ಇಂಟು 3 ಒಳಗೆ ತಗೋ. 3 ಇಂಟು ಜಾಯಿಂಟ್ಸ್ ಎಷ್ಟು ಅದಾವ, 1 2 3 4 5 6 7 8 9 ಜಾಯಿಂಟ್ಸ್ ಅದಾವ. ಮೈನಸ್ ಸಪೋರ್ಟ್ ರಿಯಾಕ್ಷನ್ಸ್ ಎಷ್ಟು ಅದಾವ ಅಂತಂದರೆ ರಿಸ್ಟ್ರೈನ್ಸ್ ಅಥವಾ ಸಪೋರ್ಟ್ ರಿಯಾಕ್ಷನ್ಸ್ ಎಷ್ಟು ಅಂದ್ರೆ ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಅದಾವ, 9 ಅದಾವ. ಓಕೆ, ದೇರ್ ಫೋರ್ 3 ಇಂಟು 10 ದಟ್ ಈಸ್ ಮೈನಸ್ 9 3 27 ಮೈನಸ್ 9. 27 ಮೈನಸ್ 9 ಈಸ್ 18. 10 ಇಂಟು 3 30, 30 18 ಅಂದರೆ 12. ದೇರ್ ಫೋರ್ ದ ರೈಟ್ ಆನ್ಸರ್ ಈಸ್ 12. If a framed structure is statically indeterminate to the second degree, ಓಕೆ, ಒಂದು ಯಾವುದೊಂದು ಫ್ರೇಮ್ ಸ್ಟ್ರಕ್ಚರ್ ಐತಂತ ಅದ್ರದ್ದು ಸ್ಟ್ಯಾಟಿಕಲಿ ಇಂಡಿಟರ್ಮಿನೆನ್ಸಸ್ 2 ಐತಂತ. ದೆನ್ ದ ಮಿನಿಮಮ್ ನಂಬರ್ ಆಫ್ ಪ್ಲಾಸ್ಟಿಕ್ ಹಿಂಜಸ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಟ್ ಕೊಲ್ಯಾಪ್ಸ್ ಆಫ್ ದ ಸ್ಟ್ರಕ್ಚರ್ ವಿಲ್ ಬಿ. ಓಕೆ, ಇದು ಒಂದು ಯಾವುದೋ ಒಂದು ಐತಿ, ಇದಕ್ಕೆ ಕೊಲ್ಯಾಪ್ಸ್ ಮಾಡ್ಬೇಕಾದ್ರೆ ನಾನು ಎಷ್ಟು ಹಿಂಜ್ಗಳನ್ನು ಹಾಕಬೇಕು ಅಂತ ಕೇಳ್ತಾರೆ. ಆಲ್ವೇಸ್ ರಿಮೆಂಬರ್ ನಂಬರ್ ಆಫ್ ಹಿಂಜಸ್ ರಿಕ್ವೈರ್ಡ್ ಟು ಕೊಲ್ಯಾಪ್ಸ್ ದಟ್ ಸ್ಟ್ರಕ್ಚರ್ ಈಸ್ ಈಕ್ವಲ್ ಟು ಎಸ್ ಐ ಪ್ಲಸ್ 1. ಎಸ್ ಐ ಎಷ್ಟದ 2 ಅದ, ಪ್ಲಸ್ 1 3 ಆಗ್ತದೆ. ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ 3. ಅರ್ಥ ಆಗತ್ತವಲ್ಲ? ಕರೆಕ್ಟ್ ಆನ್ಸರ್ ಇಸ್ 3. ನೆಕ್ಸ್ಟ್ 22nd ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಶೇಪ್ ಫ್ಯಾಕ್ಟರ್? ರೆಕ್ಟ್ಯಾಂಗಲ್, ಐ ಸೆಕ್ಷನ್, ಸಾಲಿಡ್ ಸರ್ಕ್ಯುಲರ್ ಸೆಕ್ಷನ್ ಮತ್ತು ಡೈಮಂಡ್ ಸೆಕ್ಷನ್. ಓಕೆ, ಇವಾಗ ಬೈ ಹಾರ್ಟ್ ಆಗಬೇಕು ಇದಕ್ಕೆ. ಓಕೆ, ಆಲ್ವೇಸ್ ರಿಮೆಂಬರ್ ಇದು ಏನದು ಡೈಮಂಡ್ ಸೆಕ್ಷನಿಗೆ ಶೇಪ್ ಫ್ಯಾಕ್ಟರ್ 2 ಅದ, ಸರ್ಕ್ಯುಲರ್ಗೆ 1.7 ಅದ, ಐ ಸೆಕ್ಷನಿಗೆ ಇದು ರೇಂಜ್ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದ್ರೆ ವಿಡ್ತ್ ಇವೆ ಅದ್ರ ಮೇಲೆ ಅದು ರೇಷಿಯೋ ಮೇಲೆ ಡಿಪೆಂಡ್ ಆಗ್ತದೆ. ದೇರ್ ಫೋರ್ ರೇಂಜ್ ಏನಂದ್ರೆ 1.12 ಟು 1.14 ಅದ, ರೆಕ್ಟ್ಯಾಂಗಲ್ಗೆ 1.5 ಅದ. ಓಕೆ, ನಾವು ಇವೆಲ್ಲ ಕಡೆ ಆಪ್ಷನ್ ಒಳಗೆ ಸೇಮ್ ಇರೋದ್ರಿಂದ ಫಸ್ಟ್ ಯಾವ್ದು ಬರ್ತದೆ, ಯಾವ ಆರ್ಡರ್ ಒಳಗೆ ಕೇಳ್ಯಾರವ್ರು, ಇನ್ಕ್ರೀಸಿಂಗ್ ಆರ್ಡರ್ ಹೇಳ್ಯಾರವ್ರು. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಶೇಪ್? ಇನ್ಕ್ರೀಸಿಂಗ್ ಆರ್ಡರ್ ಕೇಳ್ಯಾರ ಅಂದರೆ ಫಸ್ಟ್ ಯಾವ್ದು ಹೇಳ್ಬೇಕು ನಾವು? ಸಣ್ಣದು ಹೇಳ್ಬೇಕು, ದೊಡ್ಡದು ಹೇಳ್ಬೇಕು? ಸಣ್ಣದು ಹೇಳ್ಬೇಕು. ವಿಚ್ ಇಸ್ ದ ಸ್ಮಾಲರ್ ಇದ್ರೊಳಗೆ? ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಇದಕ್ಕಿಂತ ದೊಡ್ಡದು ಯಾವುದು? ದಿಸ್ ಇಸ್ ಸೆಕೆಂಡ್ ಒನ್. ಥರ್ಡ್ ಇದು ಫೋರ್ತ್. ಅಂಡರ್ಸ್ಟುಡಾ? ದೇರ್ ಫೋರ್ ವಿಚ್ ಆಪ್ಷನ್ ಇಸ್ ರೈಟ್? ಐ ಸೆಕ್ಷನ್ ಡನ್. ಅದಾದಮೇಲೆ ಎರಡನೇದು ರೆಕ್ಟ್ಯಾಂಗಲ್ ಡನ್. ಅದಾದಮೇಲೆ ಸರ್ಕಲ್ ಡನ್. ಅದಾದಮೇಲೆ ಡೈಮಂಡ್ ಕರೆಕ್ಟ್. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, a point of 50 kilonewton acting midspan of simply supported beam produces the same maximum deflection in the beam as caused by uniform distributed load of 20 kilonewton per meter over the whole span.
ದ ಸ್ಪ್ಯಾನ್ ಆಫ್ ದ ಬೀಮ್ ಈಸ್ ವೆರಿ ನೈಸ್ ಕ್ವಶನ್. ಒಂದೇ ಬೀಮ್ ಅದಂತೆ, ಆ ಒಂದೇ ಬೀಮ್ ಒಳಗಡೆ 50 ಕಿಲೋ ನ್ಯೂಟನ್ ಲೋಡ್ ಹಾಕಿದಾರೆ, ಮಿಡಲ್ ಹಾಕಿದಾರ, ಮಿಡ್ ಸ್ಪ್ಯಾನ್ ಒಳಗೆ 50 ಕಿಲೋ ನ್ಯೂಟನ್ ಲೋಡ್ ಹಾಕಿದ್ದಾರೆ, ಸ್ಪ್ಯಾನ್ ಎಲ್ ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಪ್ರೊಡ್ಯೂಸ್ ದ ಸೇಮ್ ಡಿಫ್ಲೆಕ್ಷನ್, ಇದರಿಂದ ಒಂದೇನೋ ಡಿಫ್ಲೆಕ್ಷನ್ ಬರ್ತೈತೆ. ಓಕೆ, ಸೇಮ್ ಡಿಫ್ಲೆಕ್ಷನ್ ಇನ್ ದ ಬೀಮ್ ಆ್ಯಸ್ ಕಾಸ್ಡ್ ಬೈ ದ ಯೂನಿಫಾರ್ಮ್, ಅಂದರೆ ಇನ್ನೊಂದು ಬೀಮ್ ಅದ, ಈ ಇನ್ನೊಂದು ಬೀಮ್ ಒಳಗಡೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅದ, ಬಟ್ ಇದನ್ನು ಸಿಂಪ್ಲಿ ಸಪೋರ್ಟೆಡ್ ಅದ. ಇದರೊಳಗಡೆ ಏನು ಡಿಫ್ಲೆಕ್ಷನ್ ಬರ್ತದಲ್ಲ, ಈ ಡಿಫ್ಲೆಕ್ಷನ್ ಎರಡು ಸೇಮ್ ಅದ ಅಂತ. ಹಾಗಾದ್ರೆ ಎರಡು ಸೇಮ್ ಇತ್ತಂದರೆ ಲೆಂತ್ ಎಷ್ಟು ಅಂತ ಕೇಳಿದ್ದಾರೆ. ಚೆನ್ನಾಗಿತ್ತು. ನೀವು ಬೈ ಹ್ಯಾಟ್ ಹಾಕಿರ್ಬೇಕು. ದ ಫಸ್ಟ್ ಕೇಸು, ಇದು ಸೆಕೆಂಡ್ ಕೇಸು. ಫಸ್ಟ್ ಕೇಸ್ ಒಳಗಡೆ ಡಿಫ್ಲೆಕ್ಷನ್ ಈಸ್ ಈಕ್ವಲ್ ಟು ಇದನ್ನು ಪಿ ಅಂತ ತೊಗೋಬೇಕಾದ್ರೆ PL³ ಡಿವೈಡೆಡ್ ಬೈ 48 EI. ನಿನ್ನೆ ಪ್ರೀವಿಯಸ್ ಇದ್ರ ಹಿಂದಿನ ವೀಡಿಯೋದೊಳಗೆ ಇದ್ರದ್ದು ಡಿಸ್ಕಷನ್ ಮಾಡೋದು. ನೆಕ್ಸ್ಟ್ ಇದ್ರದ್ದು Δ1 ಆಯ್ತಿದು, therefore Δ1 ಈಕ್ವಲ್ ಟು Δ2. Δ2 ಏನಂತಾರೆ WL⁴ ಡಿವೈಡೆಡ್ ಬೈ 384 EI. ಓಕೆ, 5 ಮತ್ತು 1 ಅದಂದರೆ ಇದು 5 ಬರಬೇಕು. 5 ಯಾಕೆ ಬರ್ತೀವಿ? ಬಿಕಾಸ್ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್, ದಿಸ್ ಇಸ್ ದ ಆನ್ಸರ್. ಈಗ ಇದರೊಳಗಡೆ ವಾಟ್ ಯು ನೋ ದ್ಯಾಟ್ ಯು ಗೋ ಆನ್ ರೈಟಿಂಗ್. EI ಕ್ಯಾನ್ಸಲ್, P ಅಂತಂದರೆ 50 ಕಿಲೋ ನ್ಯೂಟನ್, L³ ಡಿವೈಡೆಡ್ ಬೈ 48 ಈಸ್ ಈಕ್ವಲ್ ಟು 5 ಇಂಟು W ಅಂತಂದರೆ 20 ಇಂಟು L³ ನಾವೇನಂತ ಬರೆಯೋಣ, L ಇಂಟು L³ ಅಂತ ಬರೆಯೋಣ, ಡಿವೈಡೆಡ್ ಬೈ 384. ದೇರ್ಫೋರ್ L³ ಕ್ಯಾನ್ಸಲ್. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 5 1 5 10 5 10 50. ಓಕೆನಾ? ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ L ಈಸ್ ಈಕ್ವಲ್ ಟು 4 ಮೀಟರ್ ಬರ್ತೈತೆ. ದಟ್ ಈಸ್ ಯುವರ್ 4 ಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್. A bar of length, beam of length 10 meter carrying uniformly distributed load of 10 kilonewton per meter over the entire length. ಸ್ವಲ್ಪ ಭಾಳ ಟ್ವಿಸ್ಟ್ ಕ್ವಶನ್ ಐತಿದು. ಇಲ್ಲ, ಸಿಂಪಲ್ ಸಪೋರ್ಟ್ ಅಂದರೆ ಇವರು ಸಿಂಪ್ಲಿ ಸಪೋರ್ಟೆಡ್ ಅಲ್ಲ, ಸಿಂಪಲ್ ಸಪೋರ್ಟ್ ಅದ. ಅಂದ್ರೆ ಆ ಸಪೋರ್ಟ್ ಸುಮ್ಮ ಹಿಂಗೇನದು ಒಂದು ಗಾಡಿ ಕಟ್ಟಿ ಹಿಂಗೆ ಸುಮ್ಮ ಬೀಮ್ ಇಟ್ಟಾರ, ಅದನ್ನು ಹಿಂಗೇನು ಲಾಕ್ ಗೀಕ್ ಮಾಡೋದೆ, ಟ್ರಯಾಂಗಲ್ ಹಾಕಿದೆ ಅಂತವೇನಿಲ್ಲ. ಓಕೆನಾ? ಇನ್ ಆರ್ಡರ್ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಅಪ್ಲೈಡ್ ಇನ್ ದ ಬೀಮ್ ಲೀಸ್ಟ್ ಪಾಸಿಬಲ್. ಇದಿಷ್ಟು ಚೆನ್ನಾಗಿ ಓದ್ಬೇಕು. ಎಸ್ಸೆ ಬೆಂಡಿಂಗ್ ಮೂಮೆಂಟ್ ಚಾಪ್ಟರ್ ಟೀಚ್ ಮಾಡಬೇಕಾದಾಗ ನಿಮಗೆ ಒಂದಿಷ್ಟು ಹೋಮ್ವರ್ಕ್ ಕೊಟ್ಟಿದ್ದೆ, ಹೌದಾ? ಒಂದು ಸ್ವಲ್ಪ ನೋಡ್ಕೊಡ್ರಿ ಅವನ್ನ. ನಾನು ಅದಕ್ಕೆ ಆ ಕ್ವಶನ್ ಭಾಳ ಇಂಪಾರ್ಟೆಂಟ್ ಅಂತೇಳಿ ಹೋಮ್ವರ್ಕ್ ಕೊಟ್ಟಿನಿ. ಅದ್ರ ಮೇಲೆ ಯಾವಾಗಲೂ ಕ್ವಶನ್ ಕೇಳ್ತಿರ್ತಾರೆ. ಏನು ಹೋಮ್ವರ್ಕ್ ಅಂತಂದ್ರೆ ನೋಡಿ, ಎಸ್ಸೆ ಒಳಗಡೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಚಾಪ್ಟರ್ ತೆಗಿರಿ. ಆ ವುಡನ್ ಪ್ಲ್ಯಾಂಕ್ದು ಒಂದು ಇದನ್ನ ಎಕ್ಸಾಂಪಲ್ ಕೊಟ್ಟಿನಿ ನೋಡು. ವಾಟರ್ ಮೇಲ್ಗಡೆ ಹಿಂಗೊಂದು ವಾಟರ್ ಇರ್ತದೆ, ವಾಟರ್ ಒಳಗಡೆ ಒಂದು ವುಡನ್ ಪ್ಲ್ಯಾಂಕ್ ತೇಲ್ತಾ ಇರ್ತದೆ, ಅದ್ರ ಮೇಲ್ಗಡೆ ಇಬ್ಬರು ವ್ಯಕ್ತಿಗಳು ನಿಂತ್ಕೊಂಡಾಗ ಅವರಿಬ್ಬರು ಎಲ್ಲಿ ನಿಂತ್ಕೊಂಡ್ರೆ ಬೆಂಡಿಂಗ್ ಮೂಮೆಂಟ್ 0 ಇರುತ್ತೆ, ಅದ್ರ ಜೊತೆಗೆ ಒಂದು 3-4 ಹೋಮ್ವರ್ಕ್ ಕೊಟ್ಟೆ. ಅದೇ ಪ್ರಾಬ್ಲಮ್ಸ್ನ ನೋಡ್ಕೋಬೇಕು. ಇದು ಏನಂತಂದರೆ UDL ಅಂತ. ಇದು UDL ಮೇಲ್ಗಡೆ ಅದ, ಕೆಳಗಡೆ ಸಪೋರ್ಟ್ ಅದ. ಒಂದು ರೀತಿ ಹಿಂಗಾರ ಇರ್ಬೋದು, ಅಥವಾ ಅದೇ UDLಗೆ ಹಿಂಗಾದರೂ ಇರ್ಬೋದು. ಬಟ್ ಸಿಮೆಟ್ರಿಕ್ ಇರಬೇಕಿದು. ಸಿಮೆಟ್ರಿಕ್ ಅಂದರೆ ಆ ಕಡೆ ಈ ಕಡೆ ಸೇಮ್ ಡಿಸ್ಟೆನ್ಸ್ ಒಳಗೆ ಇರಬೇಕಿದು. ಓಕೆ, ಈಗ ಈ ರೀತಿ ಇತ್ತಂದ್ರೆ ಏನಾಗ್ತದೆ, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಬರ್ತದೆ, ಹಿಂಗೆ ಬರ್ತದೆ. ಬಟ್ ಈ ರೀತಿ ಇತ್ತಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಬಂದು, ಸರಿ ಇಲ್ಲಿ ಹಾಕ್ತೀನಿ ನೋಡಿ, ಇದು ಸ್ವಲ್ಪ ಅನಾಲಿಸಿಸ್ ಮಾಡಿ ಆನ್ಸರ್ ಮಾಡಬೇಕು. ಇಲ್ಲಾಂದ್ರೆ ನೀವು ಎಲಿಮಿನೇಷನ್ ರೌಂಡ್ ಒಳಗೆ ಹೋಗ್ಬೇಕಂದ್ರೆ ಭಾಳ ಈಸಿಯಾಗಿ ಹೇಳ್ಬಿಡೋಣ. ಅದು ಆಮೇಲೆ ಹೇಳ್ತೀನಿ. ಎಲಿಮಿನೇಷನ್ ರೌಂಡ್ ಇರ್ಬೋದು, ಅಥವಾ ಕ್ಯಾಲ್ಕುಲೇಷನ್ ಬೈ ಆಪ್ಷನ್ಸ್ ಯು ಕ್ಯಾನ್ ಗೋ ಬೈ. ಓಕೆ, ಈಗ ಇಲ್ಲಿ ಸಪೋರ್ಟ್ ಇತ್ತು ಅಂತಂದರೆ ಇದ್ರ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಎಲ್ಲಿ ಬರ್ತದೆ, ಹೆಂಗೆ ಬರ್ತದೆ, ಹಿಂಗೆ ಬರ್ತದೆ. ಓಕೆನಾ? ಈಗ ಸಪೋರ್ಟ್ ಏನಾದರೂ ಇಲ್ಲಿತ್ತು ಅಂತ ತಿಳ್ಕೊಡ್ರಿ. ಈಗ ಸಪೋರ್ಟ್ ಏನಾದರೂ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿತ್ತು ಅಂತಂದರೆ ಅವಾಗಿದು ಅಲ್ಲಿ ತನಕ ಕೆಳಗೆ ನೆಗೆಟಿವ್ ಹಾಗಿಂಗ್ ಬರ್ತದೆ, ಅದಾದಮೇಲೆ ಹಿಂಗೆ ಮ್ಯಾಲೆ ಹೋಗ್ತದೆ, ನೆಕ್ಸ್ಟ್ ಅಲ್ಲಿ ಮತ್ತೆ ಹಾಗಿಂಗ್ ಬರ್ತದೆ, ಮತ್ತೆ ಇಷ್ಟು ಬರ್ತದೆ. ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಈಗ ಅಕಸ್ಮಾತ್ ಸಪೋರ್ಟ್ ಏನಾದರೂ 1/4 ಆಫ್ ದ ಡಿಸ್ಟೆನ್ಸಿಗೆ ಬಂದಿತ್ತಂದರೆ, 1/4 ಇದು 1/4 ಆಫ್ ದ ಎಂಟೈರ್ ಸ್ಪ್ಯಾನ್ ಬಂದಿತ್ತಂದರೆ ಅವು ಮಜಾ ಐತೆ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಬರ್ತದೆ, ಇದು 1/4, ಇದು 1/4 ಹಿಂಗೆ ಬಂದು ಇದು ಇಲ್ಲಿ ಹಿಂಗೆ ಮ್ಯಾಲೆ ಟಚ್ ಆಗಿ ಹಿಂಗೆ ಕೆಳಗೆ ಬಂದುಬಿಡ್ತದೆ. ಅಂದರೆ ಇಫ್ ಯು ಆರ್ ಸ್ಪ್ಯಾನ್ ಏನದು ಸಪೋರ್ಟ್ಸ್ ಆರ್ 1/4 ಫ್ರಾಮ್ ದ ಫ್ರೀ ಎಂಡ್ ಅಂತಿತ್ತಂದ್ರೆ, 1/4 ಡಿಸ್ಟೆನ್ಸ್ ಇತ್ತಂದ್ರೆ ಬೆಂಡಿಂಗ್ ಮೂಮೆಂಟ್ ಎಟ್ ದ ಮಿಡಲ್ ವಿಲ್ ಬಿ 0. ಬೆಂಡಿಂಗ್ ಮೂಮೆಂಟ್ ಮಿಡಲ್ ವಿಲ್ ಬಿ 0. ರೈಟಾ? ಇದು ಬಂದು. ಬಟ್ ಕ್ವಶನ್ ಏನು ಕೇಳೋಣ ಅಂತಂದ್ರೆ, ದ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಡೆವಲಪ್ಡ್ ಇನ್ ದ ಬೀಮ್ ಲೀಸ್ಟ್ ಪಾಸಿಬಲ್ ಅಂತ. ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಲೀಸ್ಟ್ ಪಾಸಿಬಲ್ ಅಂದರೆ ನಿಮ್ಗೆ ಸ್ಯಾಗಿಂಗು ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬರಬಾರ್ದು. ಇದ್ರೊಳಗೆ ಸ್ಯಾಗಿಂಗ್ ಯಾವುದು, ಇದು ಪೋರ್ಷನ್ ಸ್ಯಾಗಿಂಗ್ ಇದು, ಇದು ಪೋರ್ಷನ್ ಸ್ಯಾಗಿಂಗ್ ಇದು ನೆಗೆಟಿವ್ ಒಳಗೆ ಹೊಂಟದು. ಇನ್ನೂ ನಿನ್ನ ಹತ್ತಿರ ಬಾ ಅಂತೇಳಿ ಸಪೋರ್ಟ್ಗಳನ್ನು ತೊಗೊಂತದಂಗೆ ಏನಾಗ್ತೈತಿ, ಇದು ಹಿಂಗೆ ಹೋಗ್ತೈತಿ. ಓಕೆ ಆಯ್ತಾ? ಇನ್ನೂ ಹತ್ತಿರ ಬಾ ಅಂತಂದ್ರೆ ನೆಗೆಟಿವ್ ಒಳಗೆ ಹೋಗೋಕೆ ಶುರು ಆಗ್ತೈತಿ. ನಮಗೆ ಲೀಸ್ಟ್ ಪಾಸಿಬಲ್ ಅಂತಂದ್ರೆ ಆ್ಯಕ್ಚುಲಿ ನಾ ಈ ಕ್ವಶನ್ ಲೀಸ್ಟ್ ಪಾಸಿಬಲ್ ಅಂದ್ರೆ 0 ಅಂತ ಅನ್ಕೋಬೋದಲ್ಲ. 0 ಅಂತ ಅನ್ಕೊಂಡ್ರಿ ಅಂತಂದ್ರೆ ಆನ್ಸರು ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಲಿಯರ್ ಸಪೋರ್ಟ್ ಏನಾಗ್ತದೆ ಅಂದ್ರೆ 5 ಮೀಟರ್ ಆಗ್ತೈತಿ. 5 ಮೀಟರ್ ಆನ್ಸರ್ ಆಗ್ತೈತಿ. ಬಟ್ ಇವೆಲ್ಲ 5 ಮೀಟ್ರಿಗೆ ಸಮೀಪ ಇದ್ದಿದ್ದು 5.86 ಅದು. ಹೌದಾ?
5.86 ಇರೋದ್ರಿಂದ 5.86 ಅಂತಂದ್ರೆ ಅರ್ಥ ಇವು ಸಪೋರ್ಟ್ಸ್ ಏನಾದ್ರು ಮತ್ತೆ ಈ ಕಡೆಗೆ ಸರೋದು ಅಂದ್ರೆ ಇದು ಮತ್ತೆ ಹಿಂಗೆ ಸ್ವಲ್ಪ ಮ್ಯಾಲೆ ಹೋಗಿ ಕೆಳಗೆ ಬರ್ತೈತೆ, ಸ್ವಲ್ಪ ಮ್ಯಾಲೆ ಹೋಗಿ ಕೆಳಗೆ ಬರ್ತೈತೆ. ಓಕೆನಾ. 7.93 ಅಂತೆ. 7.93 ಏನಾದರೂ ನೀವು ಮಿಡಲ್ ಒಳಗೆ ಇಟ್ಕೊಂಡ್ರೆ ಹಿಂಗೆ ಬರ್ತೈತೆ. 7.93 ಇಲ್ಲಿ ಇಟ್ಟೆ ಅಂದ್ರೆ ಟೋಟಲ್ 7.9 ಅಂದ್ರೆ 8 ಅಂತ ತಿಳ್ಕೊ. 8 ಅಂತಂದ್ರೆ ಈ ಕಡೆ 1 ಮೀಟ್ರ್, ಈ ಕಡೆ 1 ಮೀಟ್ರ್, ಟೋಟಲ್ 10 ಮೀಟ್ರ್ ಅಂತ. ಇದು ಹಿಂಗೆ ಬರಾಕತ್ತೈತೆ. ಇದಕ್ಕೆ ನಾನು ಮ್ಯಾಕ್ಸಿಮಮ್ ಲೀಸ್ಟ್ ಪಾಸಿಬಲ್ ಅನ್ನೋಕ್ಕೆ ಬರೋಂಗಿಲ್ಲ. ದೇರ್ ಫೋರ್ ಐ ವಿಲ್ ಅವಾಯ್ಡ್ ದಿಸ್ ಒನ್. 2.07 ಅಂತ ಮಿಡಲ್ ಡಿಸ್ಟೆನ್ಸ್ ಏನು ಹೇಳಿದ ನಾವು 2.07 ಹೇಳಿದ. 2.07 ಹೇಳಿರೋದ್ರಿಂದ ಇದು ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ಬರ್ತದೆ, ಕ್ಯಾನ್ಸಲ್ ಮಾಡಿ ತಿಳಿತಾ. 4.14 ಹೇಳಿದೆ ನಾವು. 4.14 ಈಸ್ ಲೆಸ್ ದ್ಯಾನ್ 5 ಮೀಟರ್, ಲೆಸ್ ದ್ಯಾನ್ 5 ಮೀಟರ್ ಇರೋದ್ರಿಂದ ದಿಸ್ ಆಲ್ಸೋ ಐ ವಿಲ್ ಕ್ಯಾನ್ಸಲ್. ಎರಡು ಆಪ್ಷನ್ ಓದು. 5.86 ಮತ್ತು 7.93 ದೀಸ್ ಟು ವಿಲ್ ಡೆಫಿನೆಟ್ಲಿ ಗಿವ್ ಯು ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್. ಎರಡು ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ಕೊಡ್ತದೆ. 7.93 ಒಳಗಡೆ ನಿಮಗೆ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಬರ್ತೈತಿ. ಇದರೊಳಗಡೆ ಸ್ವಲ್ಪ ಬರ್ತದೆ. ಬಟ್ ಅವಾಗ ಏನಂದ್ರೆ ನಾವು ಬೀಮ್ ಲೀಸ್ಟ್ ಪಾಸಿಬಲ್ ಅಂತ ಅಂದಿರೋದ್ರಿಂದ ಇವೆರಡರೊಳಗೆ ಕಡಿಮೆ ಯಾವುದಂತ ಕೇಳಿರೋದ್ರಿಂದ ಐ ವಿಲ್ ಗೋ ಫಾರ್ ಸಿ ಆಪ್ಷನ್. ರೈಟಾ. ಡೋಂಟ್ ಏನದು ರಿಸ್ಟ್ರಿಕ್ಟ್ ಟು ಯುವರ್ ಸೆಲ್ಫ್ ಫಾರ್ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಕೇಳ್ಯಾರ ಅಂತ ಅನ್ಕೋಬೇಡ್ರಿ. ದೇ ಆರ್ ನಾಟ್ ಆಸ್ಕಿಂಗ್ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್, ದೇ ಆರ್ ಆಸ್ಕಿಂಗ್ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಲೀಸ್ಟ್ ಪಾಸಿಬಲ್. ಲೀಸ್ಟ್ ಪಾಸಿಬಲ್ ಅರ್ಥ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಸೆಂಟರ್ ಒಳಗಡೆ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಇರ್ತೈತೆ, ಅದು ಮ್ಯಾಕ್ಸಿಮಮ್ ಇರ್ತೈತಿ. ಬಟ್ ಅದು ಕಡಿಮೆ ಅಂದ್ರೆ ಎಷ್ಟು ಬರಬೇಕು ಅಂತ ಅರ್ಥ. ಓಕೆ. ಈಗ ನೋಡ ಹೆಂಗಂತಂದ್ರೆ ಈ ಬೀಮ್ ಒಳಗೂ ಕೂಡ ಮ್ಯಾಕ್ಸಿಮಮ್ ಬೆಂಡಿಂಗ್ ಈಗ ಇದರಿಂದ ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿದ ವ್ಯಾಲ್ಯೂ ಬಂತ ಅಂತ ತಿಳ್ಕೊ. ಈ ಸ್ಲ್ಯಾಬ್ ಏನು ಸ್ಪ್ಯಾನ್ ತೊಗೊಂಡೋಗೂ ಒಂದು ವ್ಯಾಲ್ಯೂ ಬಂತ ಅಂತ ತಿಳ್ಕೊ. ಇದಕ್ಕೆ ಏನಂತ ಕರೀತಾರೆ? ಇದಕ್ಕೂ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಅನ್ನ ಅಂತಾರೆ, ಇದಕ್ಕೂ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಅನ್ನ ಅಂತಾರೆ. ಎರಡೂ ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟೇ. ಬಟ್ ಇವೆರಡರಲ್ಲಿ ಲೀಸ್ಟ್ ಯಾವುದೈತೆ ಅಂದ್ರೆ ಇದೈತಿ ಹಿಂಗೆ. ಓಕೆ. ದೇ ಆರ್ ನಾಟ್ ಆಸ್ಕಿಂಗ್ ಯು ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್, ಮ್ಯಾಕ್ಸಿಮಮ್ ಸ್ಯಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಲೀಸ್ಟ್ ಪಾಸಿಬಲ್. ದೇರ್ ಫೋರ್ ದ ಇಸ್ 5.86 ಇಸ್ ದ ರೈಟ್ ಆನ್ಸರ್. ಓಕೆ. ಡೈರೆಕ್ಟ್ ಕ್ವಶನ್ ಅದ ಇದು. 3 ಹಿಂಜ್ಡ್ ಪ್ಯಾರಾಬೋಲಿಕ್ ಆರ್ಚ್ ಅದ, 16 ಮೀಟರ್ ಸ್ಪ್ಯಾನ್ ಅದ, 4 ಮೀಟರ್ ಸಬ್ಜೆಕ್ಟೆಡ್ ಟು ವರ್ಟಿಕಲ್ ಡೌನ್ವರ್ಡ್ ಲೋಡ್ ಆಫ್ 80 kN ಅಟ್ ಕ್ವಾರ್ಟರ್ ಸ್ಪ್ಯಾನ್ ಅಂತ 4 ಕೊಟ್ಟಿದ್ದಾರೆ. ದ ಹಾರಿಜಾಂಟಲ್ ರಿಯಾಕ್ಷನ್ ಅಟ್ ಎ ಅಂತ ಕೇಳಿದ್ದಾರೆ. ಹಾರಿಜಾಂಟಲ್ ರಿಯಾಕ್ಷನ್ ಅಂದ್ರೆ ಇದು ಎಚ್ ಎ ಬೇಕು. ಹಾಗಾದ್ರೆ ಇದೇನಿದು RA ಅಥವಾ VA. ಓಕೆ. ವಿಲ್ ಟೇಕ್ ಅ ಮೂಮೆಂಟ್ ಅಟ್ ದಿಸ್ ಪಾಯಿಂಟ್. ಬಿ ಪಾಯಿಂಟ್ ಒಳಗಡೆ ಮೂಮೆಂಟ್ ತೊಗೊಂಡ್ರೆ ಮೂಮೆಂಟ್ ಈಕ್ವಲ್ ಟು 0. ಸಮೇಷನ್ ಆಫ್ ಮೂಮೆಂಟ್ ಅಟ್ ಬಿ ಈಸ್ ಈಕ್ವಲ್ ಟು 0 ಮಾಡಿದ್ರೆ ದೆನ್ ಯುವರ್ RA ಇಂಟು 16 ಮೀಟರ್ ಅದು ಯಾವುದು ಸ್ಯಾಗಿಂಗ್, ಅದು ಸಾರಿ ಕ್ಲಾಕ್ ವೈಸ್ ಹೊಂಟದ ಪಾಸಿಟಿವ್. ಮತ್ತು ಮೈನಸ್ 80 ಇಂಟು 12 ಮೈನಸ್ ಯಾಕೆ ಆ್ಯಂಟಿ ಕ್ಲಾಕ್ ವೈಸ್ ಹೊಂಟದ. ಮತ್ತು ಎಚ್ ಎ ಇದ್ರೊಳಗೆ ಬರೋಂಗಿಲ್ಲ. ಈಗ ಇಷ್ಟ ಮುಗೀತದೆ. ಈಕ್ವಲ್ ಟು 0 ಮಾಡಿಕೊಂಡು RA ಕಂಡುಹಿಡಿಯೋಣ. ಓಕೆ. ಎಷ್ಟು ಬರ್ತದೆ? 80 ಇಂಟು 12 ಡಿವೈಡೆಡ್ ಬೈ 16. RA ಈಕ್ವಲ್ ಟು 60 ಬಂತು. ಇದು RA 60 ಬಂತು. ಓಕೆ. ಈಗ ನಮಗೆ RB ಗಿರ್ಬಿ ಅದ್ರದ್ದು ಅವಶ್ಯಕತೆ ಇಲ್ಲ, ಎಚ್ ಎ ಬೇಕೀಗ. ಎಚ್ ಎ ಬೇಕಂದ್ರೆ 3 ಹಿಂಜ್ಡ್ ಆರ್ಚ್ ಅಂತಂದ್ರೆ ಅಟ್ ದಿಸ್ ಪಾಯಿಂಟ್ ಹಿಂಜ್ ಅದ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಅಟ್ C ಈಕ್ವಲ್ ಟು 0. ಬೆಂಡಿಂಗ್ ಮೂಮೆಂಟ್ ಅಟ್ C ಈಕ್ವಲ್ ಟು 0 ಈಸ್ ನಥಿಂಗ್ ಬಟ್ ಯು ಸಮೇಷನ್ ಆಫ್ ಮೂಮೆಂಟ್ಸ್ ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಆಫ್ ದ ಸೆಕ್ಷನ್. ರೈಟ್ ಸೈಡ್ ಆಫ್ ದ ಸೆಕ್ಷನ್ ತೊಗೊಂಡೆ ಅಂತಂದ್ರೆ ನಮಗೆ ಬೇರೆ ಅನೌನ್ಸ್ ಬರ್ತಾವೆ. ಲೆಫ್ಟ್ ಸೈಡ್ ಆಫ್ ದ ಸೆಕ್ಷನ್ ತೊಗೊಂಡ್ರೆ ಎಚ್ ಎ ಇರ್ತದೆ. ದೇರ್ ಫೋರ್ ಬೆಂಡಿಂಗ್ ಮೂಮೆಂಟ್ ಅಟ್ C ಏನಾಗುತ್ತೆ ಅಂದ್ರೆ HA ಇಂಟು 4 ಮೀಟರ್, HA ಇಂಟು 4 ಮೀಟರ್. ಬಟ್ ದಿಸ್ ಹಾಗಿಂಗ್ ಮಾಡ್ತದೆ. ಎಟ್ ದಿಸ್ ಪಾಯಿಂಟ್ ಏನು ಮಾಡ್ತದೆ? ಹಾಗಿಂಗ್ ಮಾಡ್ತದೆ. ದೇರ್ ಫೋರ್ ಮೈನಸ್. ಮತ್ತು ಇನ್ನೊಂದು ಏನದ 60 ಇಂಟು 8 ಮೀಟರ್, 60 ಇಂಟು 8 ಮೀಟರ್ ಇದು ಸ್ಯಾಗಿಂಗ್ ಮಾಡ್ತದೆ ಪ್ಲಸ್. ಮತ್ತು ಮೈನಸ್ 80 ಇಂಟು ಅದು 4 ಮೀಟರ್ ದಿಸ್ ಇಸ್ ಆಲ್ಸೋ ಹಾಗಿಂಗ್ ಮಾಡ್ತದೆ. ಓಕೆ. ಇಷ್ಟು ಬಂತೀಗ. ಇದರೊಳಗಡೆ ಎಚ್ ಎ ಅನ್ನೋನದ ಅದನ್ನು ಕಂಡುಹಿಡ್ಕೋಣ. ಈಕ್ವಲ್ ಟು ಏನು 0. 8 32 320 ಆ ಕಡೆಗೆ ಹೋದ್ರೆ ಪ್ಲಸ್ ಆಯಿತು. 8 8 48 48 480 ಇದು ಆ ಕಡೆಗೆ ಹೋಗಿ ಮೈನಸ್ ಆಯಿತು, ಇದು ಆ ಕಡೆಗೆ ಹೋಗಿ ಪ್ಲಸ್ ಆಯಿತು. ಓಲ್ ಡಿವೈಡೆಡ್ ಬೈ 4 ಮಾಡಿದರೆ ಮೈನಸ್ ಎಚ್ ಬರ್ತೈತೆ. ಓಕೆ. ದೆನ್ 480 ಪ್ಲಸ್ 320 ಮೈನಸ್ 480 ಈಕ್ವಲ್ ಟು ಡಿವೈಡೆಡ್ ಬೈ 4. ಆನ್ಸರ್ ಈಸ್ 40. ಓಕೆ. ದೇರ್ ಫೋರ್ 40 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಈ ವಿಡಿಯೋದಲ್ಲಿ 25 ಕ್ವಶನ್ಸ್ ಸಾಕು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ 25 ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ದಟ್ 50 ಕ್ವಶನ್ದು ಈ ವಿಡಿಯೋ ಎಂಡ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್.